5ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ ದಿವಸ ಕೆಲವೊಂದು ರಾಗಗಳನ್ನು ಗಮನಿಸಿದ್ವಿ. ಹಾಗೆಯೇ ನಾವು ಇನ್ನು ಮುಂದೆ ನೋಡ್ತಕ್ಕಂಥ ರಾಗಗಳು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವಂತವೇ ಆಗಿವೆ. ಪ್ರಧಾನವಾಗಿ ಪಂತುವರಾಳಿ ಆ ರಾಗ, ಅದರ ಕುಟುಂಬ. ನಿನ್ನೆ ದಿವಸ ನಾನು ಹೇಳಿದ್ದೆ ಇಂದು ರಂಜನಿಯನ್ನು ತೆಗೆದುಕೊಳ್ತೀವಿ ಅಂತ. ಅರೆ, ಪಂತುವರಾಳಿಯ ಕುಟುಂಬವೇ ಸಾಕಷ್ಟು ವಿಸ್ತಾರವಾಗಿರೋದ್ರಿಂದ ನಾಳೆಗೆ ರಂಜನಿಯನ್ನು ಇಟ್ಟು ಇಂದು ಪಂತುವರಾಳಿಯ ಕುಟುಂಬಕ್ಕೆ ಮಣೆ ಹಾಕ್ತಾ ಇದ್ದೀವಿ. ಪಂತುವರಾಳಿ ಅದನ್ನು ಕಾಮವರ್ಧನಿ ಅಂತ ಕೂಡ ಕರೀತಾರೆ. ಕಟಪಯಾದಿ ಸೂತ್ರಗಳ ಪ್ರಕಾರ ಅದಕ್ಕೆ ಆ ಮೇಳದ ಯಾವ ಒಂದು ಸಂಖ್ಯೆ ಇದೆ ಅದು ಬರಬೇಕು ಅನ್ನುವುದಕ್ಕಾಗಿ ಈ ತರಹ ಮಾಡಿರುವಂಥದ್ದಷ್ಟೇ. 51ನೆಯ ಮೇಳ. ಮ 5, ಕ 1, 15 51 ಆಗುತ್ತೆ. ಅಂಕಾನಾಂ ವಾಮತೋ ಗತಿ ಅಂತ ಬಿಡಿ 10, 100, 1000 ಅಂತ ಹೀಗೆ ಹೋಗುತ್ತಲ್ವ. ಹಾಗಾಗಿ ಈ ರೀತಿಯಾಗಿ ಓದುವುದು ವಾಮತೋ ಗತಿ. ಆ ರೀತಿಯಾಗಿ ಅದಕ್ಕೆ 51 ಅನ್ನುವ ಸಂಖ್ಯೆ ಬಂತು. ಸಾಮಾನ್ಯವಾಗಿ ಪಂತುವರಾಳಿ ಅಂತ ಅದಕ್ಕೆ ಪ್ರಸಿದ್ಧಿ. ಕಾಶಿರಾಮಕ್ರಿಯಾ ಅಂತ ಕೂಡ ಅದನ್ನು ವೆಂಕಟಮಖಿ ತಮ್ಮ ಚತುರ್ದಂಡಿ ಪ್ರಕಾಶಿಕೆಯಲ್ಲಿ ಕರೀತಾರೆ. ಈ ಒಂದು ರಾಗ ಸಂಪೂರ್ಣ ಮೇಳಕರ್ತವಾದ್ದರಿಂದ ರುಜುವಾಗಿರುವಂಥದ್ದು. ಈ ರಾಗದ ಜನ್ಯಗಳಲ್ಲಿ ಒಂದು ಮಂದಾರಿ. ಆ ಮಂದಾರಿಯನ್ನು ನಾವು ಮೊದಲಿಗೆ ತೆಗೆದುಕೊಳ್ತಾ ಇರೋದಕ್ಕೆ ಕಾರಣ ಏನೆಂದರೆ, ಇಲ್ಲಿವರೆಗೆ ನಾವು ಒಂದು ವರ್ಣವನ್ನು ನಿವೇದಿಸ್ತಕ್ಕಂಥ ಅವಕಾಶ ಬರಲಿಲ್ಲ. ಮಂದಾರಿ ರಾಗದಲ್ಲಿರುವ ಕೃತಿಗಳು ಹೆಚ್ಚಲ್ಲ, ಆದರೆ ಈ ಒಂದು ವರ್ಣ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಮಂದಾರಿಯನ್ನು ಮೊದಲು ತೆಗೆದುಕೊಂಡು ಮಕ್ಕಳಿಗೆ ಮೊದಲು ಮಣೆ ಹಾಕಿ ಆಮೇಲೆ ತಂದೆ ತಾಯಂದರಿಗೆ ನಮೋ ಅರ್ಭಕೇಭ್ಯ ಅಂತಂದು ಆಮೇಲೆ ನಮ್ಮ ಪಿತೃಭ್ಯ ಮಾತೃಭ್ಯ ಅಂತ ಹಾಗೆ ತೆಗೆದುಕೊಳ್ಳೋದಾಗಿದೆ. ಮಂದಾರಿ ಕಾಮವರ್ಧಿನಿ ರಾಗದಲ್ಲಿ ಬರತಕ್ಕಂಥದ್ದು. ಅಲ್ಲಿ ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ನಿಷಾದ ಇವು ಉಂಟು. ಹಾಗಾಗಿ ಗಾಂಧಾರ ಇಲ್ಲಿ ಇದು ದೈವತ ಇಲ್ಲ ಅನ್ನುವುದು ನಮಗೆ ತಾನಾಗಿ ಗೊತ್ತಾಗುತ್ತೆ. ಶಾಡವ ರಾಗ, ಪ್ರತಿಮಧ್ಯಮ ರಾಗ. 36 ಅನ್ನುವ ಸಂಖ್ಯೆ ಮೀರಿದ ಮೇಲೆ ಇನ್ನು ಬರುವ ಮೇಳಕರ್ತದ ಎಲ್ಲ ರಾಗಗಳು ಪ್ರತಿಮಧ್ಯಮ ರಾಗಗಳು ಅಂತ. 72ರಲ್ಲಿ ಅರ್ಧ ಹಾಗೆ ಅರ್ಧ ಹೀಗೆ ಅಂತ ಗೊತ್ತೇ ಇದೆ, ನಾವು ನೋಡಿದ್ದೀವಿ. ಈ ಮಂದಾರಿ ಜೋರು, ಜರ್ಬು, ಕಾವು, ಏರು, ಅಬ್ಬರಗಳಿಗೆ ಸಾಕಷ್ಟು ಪ್ರಸಿದ್ಧವಾದದ್ದು. ಗಾಂಧಾರ, ನಿಷಾದ, ಮಧ್ಯಮಗಳು ಜೀವ, ನ್ಯಾಸ ಮತ್ತು ಛಾಯಾಸುರಗಳು ಅಂತ ಪ್ರಸಿದ್ಧಿ. ಇದನ್ನು ಶಾಸ್ತ್ರಕಾರರು ಸಾಯಂಕಾಲದ ರಾಗ ಅಂತ ಹೇಳ್ತಾರೆ. ಈ ಸಾಯಂಕಾಲದ ರಾಗಗಳಲ್ಲಿ ಒಂದು ಏರು, ಜರ್ಬು, ಆರ್ತಿ ಎಲ್ಲ ಸೇರುತ್ತೆ. ಒಂದು ಶೋಕವೂ ತೀವ್ರತೆ, ಅಂದರೆ ಶೋಕದ ಒಂದು ಮಾರ್ಧವಕ್ಕಿಂತ ಶೋಕದ ಆರ್ತತೆ, ಅಬ್ಬರ ಅದು ಹೆಚ್ಚಾಗಿರುತ್ತೆ. ಆ ಸಾಯಂಕಾಲದ ರಾಗಗಳನ್ನೆಲ್ಲ ನೋಡಿದಾಗ ನಿಮಗೆ ತನ್ನಂತೆ ತಾನೇ ಅದು ಗೋಚರಿಸುತ್ತೆ. ಇಂಥ ಒಂದು ರಾಗ ಸಾರ್ವಕಾಲೀನವಾಗಿ ಕರ್ನಾಟಕ ಸಂಗೀತದಲ್ಲಿ ಬಳಕೆಯಲ್ಲಿದೆ. ಯಾಕೆಂದರೆ ಕರ್ನಾಟಕ ಸಂಗೀತದಲ್ಲಿ ಕಾಲಚಕ್ರವನ್ನು ಅಷ್ಟು ದೊಡ್ಡದಾಗಿ ಕಂಡುಕೊಂಡದ್ದಿಲ್ಲ. ಈ ಒಂದು ರಾಗದಲ್ಲಿ ಪರಲೋಕ ಭಯಮುಲೇಖ ಅಂತ ತ್ಯಾಗರಾಜರ ಒಂದು ಕೃತಿ ಉಂಟು. ನಿನ್ನು ಜಪ್ಪ ಕಾರಣಮು ಅಂತ ಪಟ್ನಂ ಸುಬ್ರಹ್ಮಣ್ಯರವರದು ಒಂದು ಕೃತಿ ಉಂಟು. ಈಗಾದರೆ ನಾವು ವನಜಾಕ್ಷ ಅನ್ನುವ ಬಹಳ ಪ್ರಸಿದ್ಧವಾದ ವರ್ಣವನ್ನು ವಿನಿಕೆ ಮಾಡಿಸ್ತಾ ಇದ್ದೀವಿ. ಮಂದಾರಿ ರಾಗವನ್ನು ಮೊದಲು ನಿಮಗೆ ಶ್ರವಣ ಮಾಡಿಸಿ ಅನಂತರ ಅದರ ಪೇರೆಂಟಲ್ ರಾಗ ಆದ ಪಂತವರಾಳಿಗೆ ಹೋಗೋಣ. ಸರಿಗಮ ಪನಿ ಸಾರಿ ಪಮ ಗರಿ ಸರಿಗಮ ಪನಿ ಸಾನಿ ಪಮ ಗರಿ ವನಜಾಕ್ಷ ನಿಲ್ನೆ ಕೋರಿ ಬಲಚಿ ಬಚಿ ಯು
ನಿನ್ನೆ ಚಾಲ ನೌಮಿನ ನಾಪೈ ನೀಗಿ ಕೇಲ ದಯ ರಾದುರಾಮ ಸಾರಿ ಸನಿ ಪನಿ ಸರಿ ಗಮ ಗರಿ ಸನಿ ಸರಿ ಗಮ ಪನಿ ನಿ ಪ ಮ ಗಮ ಪ ಪನಿ ಪ ಮ ಪ ನಿ ಸರಿ ಸಾ ನಿ ಪನಿ ಪ ಮ ಗಮ ರಿ ಗ ಸರಿ ಗಮ ಪ ಮ ಪ ನಿ ಸಾ ಪನಿ ಪ ಸಾ ಸ ಮ ಪ ಮ ನಿ ನಿ ಗಮ ಗ ಪ ಪ ರಿ ಗ ರಿ ಮ ಮ ಸರಿ ಗ ಮ ಪ ನಿ ಸಾ ಸರಿ ಗ ಮ ಗ ರಿ ಸ ನಿ ರಿ ಸ ನಿ ಪ ನಿ ಸರಿ ಮ ಪ ನಿ ಸ ಸಾ ನಿ ಪ ಪ ಮ ಗ ರಿ ಸ ನಿ ಪ ನ ಜ ಕ್ಷ ನಿನ್ನೆ ಕೋರಿ ಬಲತಿ ಬಚಿಯೋ ನಾನು ನಿನ್ನೆ ಚಾಲ ನೌಮಿನ ಪೈ ನೀ ಕೇಳಾದಯರಾದು ರಾಮ ತಿ ಧನಿ ಪನಿ ಸರಿ ಗಮ ಗರಿ ಧನಿ ಸರಿ ಗಮ ಪನಿ ನಿ ಪ ಮ ಗಮ ಪ ಪನಿ ಪ ಮ ಪನಿ ಸರಿ ಧನಿ ಪನಿ ಪ ಮ ಗಮ ರಿ ಗ ಸರಿ ಗಮ ಪ ಮ ಪನಿ ಸ ಪನಿ ಪ ಸಾ ಸ ಮ ಪ ನಿ ನಿ ಗಮ ಗ ಪ ರಿ ಗ ರಿ ಮ ಮ ಸರಿ ಗಮ ಪನಿ ಸ ಸರಿ ಗ ಮ ಗರಿ ಧನಿ ರಿ ಧನಿ ಪನಿ ಸರಿ ಮ ಪನಿ ಸ ಸಾ ನಿ ಪ ಪ ಮ ಗರಿ ಧನಿ ಪ ನ ಜ ಜ ನೀ ಬಂಟಿ ವಿಭುನಿ ನೇ ಗಾನ ನೀ ಬಂಟಿ ವಿಭುನಿ ನೇ ಗಾನ ನೀ ಬಂಟಿ ವಿಭುನಿ ನೇ ಗಾನ ನೀ ಪಾಮ ಗಾರಿ ಸಾರಿ ಗ ಮಾಪನಿ ಬಂಟಿ ವಿಭುನಿ ನೇ ಗಾನ ನೀ ಪಮ ಗರಿ ಪಾಮ ಗರಿ ಸಾ ನಿ ಪನಿ ದ ರೆ ಗರಿ ಮಗ ಪಮ ನಿ ಪಮ ಪನಿ ವರ್ಟಿ ವಿಭುನಿ ನೇ ಗಾನ ಮ ಪನಿ ಪಮ ನಿ ಪಮ ಗಮ ಪಮ ಗ ಪಮ ಗರಿ ಗಮ ಗರಿ ಮಗರಿ ಸರಿ ಸರಿ ಸ ನಿ ಪನಿ ಪ ಸ ನಿ ರಿ ಸರಿ ಗರಿ ಗಮ ಗಮ ಪನಿ ಸರಿ ಸ ನಿ ಪ ಪನಿ ಪ ಪಮ ಗರಿ ಗಮ ಪ ನೀ ವರ್ಟಿ ವಿಭುನಿ ನೇ ಗಾನ ಸಾ ನಿ ಧರಿ ಸ ನಿ ಪನಿ ಪ ಮ ಪ ಮ ಪ ನಿ ಪ ಮ ಗ ಮ ಪ ನಿ ಸ ರಿ ಗ ಮ ಗ ರಿ ಸ ನಿ ಸ ರಿ ಸ ನಿ ಪ ಮ ಪ ನಿ ನಿ ಪ ಸಾ ಸ ಪ ರಿ ರಿ ಸ ನಿ ಪ ಮ ಪ ನಿ ಸ ರಿ ಮ ಪ ನಿ ಸ ಗ ಮ ಪ ನಿ ರಿ ಗ ಮ ಪ ಸ ರಿ ಗ ಮ ಪ ನಿ ಸ ರಿ ಗ ಮ ಪ ಮ ಗ ರಿ ಸ ನಿ ಸ ರಿ ನಿ ಸ ಸ ಪ ಪ ನಿ ಮ ಪ ಪ ಸ ಸ ರಿ ನಿ ಸ ಸ ಪ ಪ ನಿ ಸ ರಿ ಗ ಮ ಪ ನಿ ವರ್ಟಿ ವಿಭುನಿ ಗಾನ ನೀ ವರ್ಟಿ ವಿಭುನಿ ಮಂದಾರಿಗೆ ಗಾಂಧಾರ ಸೇರಿದರೆ ಅಥವಾ ಈ ಒಂದು ಗಾಂಧಾರ ಪಂತುವರಾಳಿಯಲ್ಲಿ ಲೋಪವಾದರೆ ನಮಗೆ ಸಿಗುವಂಥದ್ದು ಮಂದಾರಿ, ಇತ್ತ ಕಡೆ ಬಂದರೆ ಪಂತುವರಾಳಿ. ಅಂದರೆ ಅವು ಶಾಡವ ರಾಗವಾದ ಮಂದಾರಿಗೆ ಗಾಂಧಾರ ಸೇರಿದೊಡನೆ ಪಂತುವರಾಳಿ ಬರುತ್ತೆ. ಹೀಗೆ ಒಂದು ಸ್ವರ ಸೇರಿದರೆ ಅಥವಾ ಒಂದು ಸ್ವರ ಬಿಟ್ಟರೆ ಬೇರೊಂದು ರಾಗ ಬರುವಂಥ ಪ್ರಕ್ರಿಯೆಯನ್ನು ಇಟ್ಟುಕೊಂಡೇ ನಾವು ಇಡೀ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಒಂದು ಮೇಳವನ್ನು ಮತ್ತೊಂದನ್ನು ಹಾಗೆ ಇಟ್ಟುಕೊಂಡಲ್ಲ. ಯಾಕೆಂದರೆ ಮೇಳಗಳಲ್ಲಿ ಒಂದು ಗಣಿತಾತ್ಮಕತೆ ಉಂಟು, ಆದರೆ ಅಲ್ಲಿ ಶ್ರವಣದ ಸಾಮ್ಯ ಅದು ಇರೋದಿಲ್ಲ. ಯಾವುದೋ ಒಂದು ಲೆಕ್ಕ ಇಟ್ಟುಕೊಳ್ಳದೆ ಶಾಸ್ತ್ರ ಮಾಡೋಕ್ಕಾಗೋಲ್ಲ. ನಾವಿಲ್ಲಿ ಶಾಸ್ತ್ರ ಮಾಡೋಕ್ಕೆ ಹೊರಟಿಲ್ಲ, ಅನುಕೂಲಕಾರಿಯಾದ ಅಂತ ಒಂದು ರಾಗಾನುಭವಕ್ಕೆ ಬೇಕಾದ ವ್ಯವಸ್ಥೆ. ಹೀಗಾಗಿ ಇಲ್ಲಿ ಸ್ವರ ಒಂದು ಲೋಪ ಮಾಡಿದರೆ ಸ್ವರದ ಒಂದು ಲೋಪ, ಆಗಮ, ಆದೇಶ, ಈ ಥರದ ಈ ವ್ಯಾಕರಣದ ಪರಿಭಾಷೆ ಬಳಸಿ ಹೇಳೋದಿದ್ದರೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮಾಡ್ತಾ ಇದ್ದರೆ ಏನೆಲ್ಲ ಆಗುತ್ತದೆ ಅನ್ನೋದನ್ನು ಇಟ್ಕೊಂಡು ನೋಡ್ತಾ ಇದ್ದೀವಿ. ಪಂತುವರಾಳಿ ತುಂಬ ಪ್ರಸಿದ್ಧವಾದ ರಾಗ, ಬಹಳ ಪ್ರೌಢ ಮನೋಹರವಾದ ರಾಗ, ಸಾರ್ವತ್ರಿಕವಾದ ರಾಗ. ಹಿಂದೂಸ್ತಾನಿಯಲ್ಲಿ ಇದಕ್ಕೆ ಸಂವಾದಿ ಪೂರ್ಯ ಧನಶ್ರೀ. ಅಲ್ಲಿ ಅದು ಸಾಯಂಕಾಲದ ರಾಗ. ಉತ್ಕಟತೆ, ತೀವ್ರತೆ, ವೇದನೆ, ಅರ್ತಿ,
ಮತ್ತು ಒಂದು ಮಟ್ಟದ ವೀರ ರೌದ್ರ ಛಾಯೆ ಕೂಡ ಉಂಟು. ರೌದ್ರ ಛಾಯೆ ಮತ್ತು ಈ ದುಃಖ ಎರಡೂ ಒಟ್ಟಿಗಿರುತ್ತೆ. ಅಂದರೆ ದುಃಖಕ್ಕೆ ಆಲಂಬನ ವಿಭಾವ ಅಂತ ಯಾವುದಿರುತ್ತೆ ಅದು ಸಾಮಾನ್ಯ ರೌದ್ರವೇ ಆಗುತ್ತೆ. ಅಂದರೆ ಈಗ ಯಾವುದೋ ಒಂದು ಘೋರವಾದ ವಸ್ತುವನ್ನು ಕಂಡಾಗ ನಮಗೆ ದುಃಖ, ಕರುಣ, ಶೋಕ ಇತ್ಯಾದಿ ಉಂಟಾಗುತ್ತದೆ ಅಂತಂದರೆ ನಾಟ್ಯಶಾಸ್ತ್ರದಲ್ಲಿ ಭರತ ಹೇಳ್ತಾನೆ ರೌದ್ರದಿಂದ ಕರುಣ ಉಂಟಾಗುತ್ತದೆ ಅಂತ. ಹಾಗೆ ನೋಡಿದಾಗ ಇಂಥ ರಾಗಗಳಲ್ಲಿ ಒಂದು ಕಡೆ ಕರಳು ಕತ್ತರಿಸುವ ಶೋಕದ ಜೊತೆಗೆ ಒಂದು ಭಯಾನಕತೆ ಕೂಡ ಕಾಣಿಸುತ್ತೆ, ಒಂದು ರೌದ್ರ ಅದು ಕೂಡ ತೋರುತ್ತಲ್ಲ. ಹೇಗೆ ಅಂದರೆ ಈ ಕಾರಣದಿಂದ, ಅಂದರೆ ದಟ್ ಈಸ್ ದಿ ಆಬ್ಜೆಕ್ಟ್ ವಿಚ್ ಕ್ರಿಯೇಟ್ಸ್ ಸಚ್ ಪ್ಯಾಥೋಸ್ ಆರ್ ಪಿಟಿ ಇನ್ ಅವರ್ ಹಾರ್ಟ್ಸ್. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಈ ರಾಗಗಳ ಸ್ವಭಾವ ಅದೆಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಮನೋವೈಜ್ಞಾನಿಕವಾದಂಥ ಸ್ವಾರಸ್ಯ ಉಂಟು ಅಂತ ನಮಗೆ ತಿಳಿಯುತ್ತೆ. ಮೊದಲೇ ಹೇಳಿದಂತೆ ಇದಕ್ಕೆ ಕಾಶಿರಾಮಕ್ರಿಯ ಹಾಗೂ ಕಾಮವರ್ಧಿನಿ ಅನ್ನುವ ಎಲ್ಲ ಹೆಸರುಗಳು ಉಂಟು. ರಕ್ತಿರಾಗ ಅಂತ ಹೆಸರು ಪಡೆದದ್ದು. ಜಂಟಿಗಳು, ದಾಟುಗಳು ಬಂದಷ್ಟು ಇದಕ್ಕೆ ಪುಷ್ಟಿ ಹೆಚ್ಚುತ್ತೆ. ಜಂಟಿಗಳು ಅಂದರೆ ಜೋಡಿ ಜೋಡಿ ಸ್ವರಗಳು ಬರ್ತಕ್ಕಂಥದ್ದು. ಒಂದೊಂದು ಸ್ವರಗಳನ್ನು ಬಿಟ್ಟು ನೆಗೆದು ಆ ಒಂದು ವಿನಿಕೆ ಮಾಡಿಸಿದಾಗ ಅದು ದಾಟುಗಳು ಅಂತ ಅನಿಸಿಕೊಳ್ಳುತ್ತವೆ. ಮತ್ತು ಗಮಕ, ವರಿಕ ರಾಗ, ಗಮಕಗಳು, ಕಂಪಿತ ಗಮಕಗಳು ಇಲ್ಲಿ ವಿಶೇಷವಾಗಿ ಉಂಟು. ಮತ್ತು ಒಂದು ಲೋಹಾತ್ಮಕವಾದಂಥ ಅನುರಣನ, ಮೆಟ್ಯಾಲಿಕ್ ರೆಸೊನೆನ್ಸ್ ಅಂತೀವಲ್ಲ, ಅದು ಇಲ್ಲಿ ಕಾಣತಕ್ಕಂಥದ್ದು. ವ್ಯಾಪಕವಾಗಿ ವಿಸ್ತಾರವಾಗಿ ಹಾಡಬಹುದಾದ ಶಕ್ತಿ ಈ ರಾಗದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ತ್ಯಾಗರಾಜರು ಅನೇಕ ಕೃತಿಗಳನ್ನು ಮಾಡಿದ್ದಾರೆ. ವಸ್ತುತಃ ಈ ರಾಗಕ್ಕೆ ಈ ಮಟ್ಟದ ಘನತೆ ತಂದುಕೊಟ್ಟಿದ್ದರೊಳಗೆ ತ್ಯಾಗರಾಜರ ಯೋಗದಾನ ತುಂಬ ದೊಡ್ಡದು. ನಿನ್ನು ನೆರೆನಮ್ಮಿ, ಶಂಭೋ ಮಹಾದೇವ, ಶಿವಶಿವ ಎನರಾದ, ವಾಡೆಯರ, ನಾರದ ಮುನಿ, ಈ ರೀತಿಯಾದ 10 ಕೃತಿಗಳು ಕಾಣಿಸುತ್ತವೆ. ರಘುವರ, ಅಪರಾಮ ಭಕ್ತಿ ಇದನ್ನು ಹೇಳ್ತಾರೆ. ಇನ್ನು ಕೆಲವರು ಅಲ್ಲ, ಅದು ಶುಭ ಪಂತುವರಾಳಿ ಅಥವಾ ಶಿವಪಂತುವರಾಳಿ, ಇದು ಪಂತುವರಾಳಿ ಅಂತ ಈಚೆಗೆ ಬದಲಾವಣೆ ಆಗಿಬಿಟ್ಟಿದೆ. ಈಗ ಒಂದು 80-90 ವರ್ಷಗಳಿಂದ ಈಚೆಗೆ ಮಾಡಿಕೊಂಡ ಬದಲಾವಣೆ ಅಂತ. ಏನೇ ಆದರೂ ಅನೇಕ ಕೃತಿಗಳಿವೆ. ಈ ರಾಗ ಸಂಪೂರ್ಣವಾಗಿ ವ್ಯಕ್ತೀಕೃತವಾಗಿದೆ ಅಂತಂದರೆ ತಪ್ಪಲ್ಲ. ಹಾಗೆ ರಾಮನಾಥಂ ಅಂತ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ನಿನ್ನ ನೋಡಿ ಅನ್ನುವಂಥ ಪುರಂದರದಾಸರ ಸಾಂಪ್ರದಾಯಿಕವಾದ ಆ ಒಂದು ಮಟ್ಟು, ಹಾಗೆ ಎನ್ನಗಾನು ರಾಮಭಜನ ಅಂತ ಭದ್ರಾಚಲ ರಾಮದಾಸರ ಕೃತಿ, ಹೀಗೆ ಅನೇಕವಾಗಿ ಬೆಳಕೊಂಡಿದೆ. ಯಕ್ಷಗಾನದಲ್ಲಂತೂ ಬಹಳ ಬಹಳ ಜನಪ್ರಿಯವಾದಂಥ ರಾಗಗಳಲ್ಲಿ ಪಂತುವರಾಳಿ ಒಂದು, ಕೂಚಿಪುಡಿಯಲ್ಲಿ ಕಾಣಸಿಗುತ್ತದೆ. ಹಾಗೆ ಕೇರಳದ ಸೋಪಾನಂ ಸಂಗೀತ ಪದ್ಧತಿಯಲ್ಲಿ ಕೂಡ ಪಂತುವರಾಳಿಗೆ ವಿಶಿಷ್ಟವಾದಂಥ ಸ್ಥಾನ ಇದೆ. ಹಿಂದೂಸ್ತಾನಿಯ ಪುರಿಯ ಧನಶ್ರೀ ಒಂದು ಮುಖ್ಯವಾದ ರಾಗ, ಸಾಕಷ್ಟು ವಿಸ್ತಾರಕ್ಕೆ ಅವಕಾಶ ಇರುವಂಥ ರಾಗವಾಗಿ ಪ್ರಸಿದ್ಧಿ ಪಡೆದಿದೆ. ಈಗ ಶಿವಶಿವ ಎನರಾದ ಅನ್ನುವ ತ್ಯಾಗರಾಜರ ಕೃತಿ, ತತ್ಪೂರ್ವದಲ್ಲಿ ಈ ಪಂತುವರಾಳಿಯ ಆರೋಹ ಅವರೋಹ, ಷಡ್ಜ, ಶುದ್ಧರಿಷಭ, ಅಂತರಗಾಂಧಾರ, ಪ್ರತಿಮಧ್ಯಮ ಮತ್ತು ಪಂಚಮ ಹಾಗೂ ಶುದ್ಧದೈವತ, ಕಾಕಲಿ ನಿಷಾದ, ಇದು ಅದರ ಆರೋಹ. ಅದೇ ಅನುಕ್ರಮದಲ್ಲಿ ಅವರೋಹ ಕೂಡ ಬರುತ್ತೆ. ಕಾಕಲಿ ನಿಷಾದದ ಕಾರಣ ತೀವ್ರತೆ ಹೆಚ್ಚಾಗಿದೆ. ಮತ್ತು ಶುದ್ಧರಿಷಭ ಮತ್ತು ಶುದ್ಧ ದೈವತದ ಕಾರಣ ಗಾಂಭೀರ್ಯ ಇದರೊಳಗೆ ಅತಿಶಯವಾಗಿ ಕಾಣಿಸುತ್ತೆ. ಅಂತರಗಾಂಧಾರದ ಕಾರಣ ಅದು ಒಂದು ರೀತಿಯಾದಂಥ ಅಲೌಕಿಕ ಶೋಕಕ್ಕೆ ಅವಕಾಶವನ್ನು ಕೊಡುತ್ತೆ. ಇನ್ನು ಪ್ರತಿಮಧ್ಯಮ ಇರೋದ್ರಿಂದ ವೇದನೆಗೆ ಎಲ್ಲಿಲ್ಲದ ಅವಕಾಶ ಸಿಕ್ಕಿದೆ. ಒಂದು ಕಡೆ ವೇದನೆ, ಒಂದು ಕಡೆಗೆ ಗಾಂಭೀರ್ಯ, ಮತ್ತೊಂದು ಕಡೆ ತೀವ್ರತೆ, ಇವು ಮೂರು ಈ ರಾಗದಲ್ಲಿ ಎದ್ದು ಕಾಣ್ತಕ್ಕಂಥ ಸ್ವಭಾವಗಳು ಅಂತ ನೋಡಬಹುದು. ಈಗ ಕೇಳಿ ಶಿವಶಿವ ಎನರಾದ. ಸರಿಗಮ ಪದ ನೀ ಸಾನಿದ ಪ ಮಗರಿ ಸ ತದರಿಂದ ನ ತರೇ ತದರ ತರಿ ನ ತದರ ತದರ
ಶಿವ 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 ಎನರಾದ ಓರಿ ಶಿವ 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 ಎನರಾದ ಓರಿ ಶಿವ 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 ಎನರಾದ ಓರಿ ಭವ ಭಯ ಬಾದಲ நடஜுகோராத ಶಿವ 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 ಎನ್ನರಾದ ಓರಿ ಭವ ಭಯ ಬಾದಲ நடஜுகோರಾದ ಶಿವ 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 ಎನ್ನರಾದ ಕಾಮಾದುಲ ದೆಗಗೋಸಿ ಏ ಕಾಮಾದುಲ ದೆಗಗೋಸಿ ಪರಬಾಮೂಲ ಪರುಲ ಧನಮೂಲ ರೋಸಿ ಕಾಮಾದುಲ ದೆಗಗೋಸಿ ಪರಬಾಮೂಲ ಪರುಲ ಧನಮೂಲ ರೋಸಿ ಪಾಮರತ್ವಮು ಎಟಪಾಸಿ ಅತಿ ಪಾಮರತ್ವಮೋ ಎಟಪಾಸಿ ಅತಿ ನೇಮముతో బిల్వార్చన చేసి నేమముతో బిల్వార్చన చేసి అతి నేమముతో బిల్వార్చన చేసి శివ శివ శివయనరాధ ಓರಿ ಭವ ಭಯ ಬಾದಲ ನಡೆಜುಗೋರಾದ ಶಿವ 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 ಎನರಾದ ಆಗಮ ಮೂಲ ನುತಿಯುಂಚಿ
ಆಗಮ ಮೂಲ ನುತಿಯುಂಚಿ ಬಹುಬಾಗುಲೆ ನಿಭಾಶೂಲ ಚಾಲಿಯುಂಚಿ ಮೂಲ ನುತಿಯುಂಚಿ ಬಹುಬಾಗುಲೆ ನಿಭಾಶೂಲ ಚಾಲಿಯುಂಚಿ ಭಾಗವತುಲతో బోషిల్చి ఓరే భాగవతులతో బోషిల్చి ఓరే త్యాగరాజ సన్నుతుడనించి త్యాగరాజ సన్నుతుడనించి శివ 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 ఎనరాధ ఓరే భవభయ బాధల నడచుకోరాధ ಶಿವ 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 ಎನರಾಧ ಈ ರಾಗದ ಆಕ್ರಮಣಕಾರಿಯಾದ ಆವರಣ ಶಕ್ತಿ ತುಂಬ ವಿಶೇಷವಾದದ್ದು. ಒಮ್ಮೆ ಈ ರಾಗದ ಗುಂಗಿಗೆ ಬಂದ ಮೇಲೆ ಅದು ನಮ್ಮನ್ನು ಎಷ್ಟು ತೀವ್ರವಾಗಿ ಸೆಳೆಯುತ್ತೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ತುಂಬ ವಿವಾದಿಗಳಿರುವಂಥ ರಾಗದಲ್ಲಿ ಹಾಗೆ ನಮ್ಮನ್ನು ಕೇಂದ್ರಕ್ಕೆ ಸೆಳೆಯತಕ್ಕಂಥ ಶಕ್ತಿ ಕಡಿಮೆ, ಅದು ಆಚೆಗೆ ನಮ್ಮನ್ನು ಬೇಗ ಹೊತ್ತಾಕ್ಬಿಡುತ್ತೆ. ಆದರೆ ವಿವಾದಿಗಳು ಇಲ್ಲದೇ ಇರತಕ್ಕಂಥ ರಾಗದಲ್ಲಿ ನಮ್ಮನ್ನು ಪೂರ್ಣವಾಗಿ ಸೆಳೆಕೊಳ್ಳುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಆ ರಾಗದ ಗುಂಗು ನಮ್ಮನ್ನು ಗಾಢವಾಗಿ ಆವರಿಸಿಕೊಂಡು ನಿಲ್ಲುತ್ತೆ. ಇಂಥ ಶಕ್ತಿ ರಾಗಕ್ಕೆ ಉಂಟು. ಹಾಗಾಗಿ ತುಂಬ ಶಕ್ತವಾದ ರಾಗ ಅಂತ ಕೂಡ ಹೇಳ್ತೀವಿ. ಅದರಿಂದಲೇ ಇದು ದಿವ್ಯನಾಮ ಸಂಕೀರ್ತನ, ಭಜನ ಮೊದಲಾದ ಅನೇಕ ಜನರಿಗೆ ಆಕರ್ಷಕವಾಗುವ ಮತ್ತು ಏಕಾಗ್ರತೆಗೆ ಸಹಕಾರಿಯಾಗುವಂಥ ರಚನೆಗಳಿಗೆ ಕೂಡ ಬಳಕೆ ಮಾಡ್ತೀವಿ. ಇದು ನೋಡಿ, ಸಾಮಾನ್ಯ ವಿವಾದಿ ರಾಗಗಳನ್ನು ಯಾರೂ ಭಜನೆಗಳಿಗೆ ಬಳಸೋದಿಲ್ಲ. ಭಗವಂತನ ಜೊತೆಗೆ ಸಂವಾದ ಇಟ್ಕೊಳ್ಬೇಕಾದ್ರೆ ವಿವಾದಿ ರಾಗಗಳು ಹೇಗೆ? ಜೊತೆಗೆ ವಿವಾದಿ ರಾಗಗಳಲ್ಲಿ ವಿಕ್ಷೇಪ ಶಕ್ತಿ ಜಾಸ್ತಿ ಉಂಟು. ನಮ್ಮನ್ನು ಸೆಳೆಕೊಳ್ಳತಕ್ಕಂಥ ಭಾವ ಸಾಂದ್ರತೆ ಅಲ್ಲಿ ಬರೋದಿಲ್ಲ. ಇಲ್ಲಿ ಪಂತುವರಾಳಿ ಅಷ್ಟು ನಮ್ಮ ಸೆಳೆಕೊಳ್ಳುತ್ತೆ. ಅಲ್ಲಿ ಸ್ವರಗಳಲ್ಲಿ ತೀವ್ರತೆ ಇದೆ, ಆದರೆ ಯಾವುದು ವಿವಾದಿಗೆ ಹೋಗದೇ ಇರೋ ಮಟ್ಟದ ತೀವ್ರತೆ. ತುಂಬ ಮೃದುವೂ ಅಲ್ಲ. ತುಂಬ ಮೃದುವಾಗಿಬಿಟ್ರೆ ರಾಗ ಅದರ ಮೇಲೆ ಹತೋಟಿ ಸಾಧಿಸೋದು ಸ್ವಲ್ಪ ಕಷ್ಟ. ಅದು ನಮ್ಮನ್ನು ಆವರಿಸಿಕೊಳ್ಳೋದಿಲ್ಲ. ಅದು ತಿಳಿಯಾಗಿ ಹರಿತಾ ಇರತಕ್ಕಂಥ ಶರತ್ಕಾಲದ ನದಿ ಆಗಿರುತ್ತೆ. ಇದು ಹಾಗಲ್ಲ. ಜಲಪಾತದ ಕೆಳಗೆ ನಿಂತು ಸ್ನಾನ ಮಾಡೋಕ್ಕಾಗೋಲ್ಲ ವಿವಾದಿಗಳು ಆ ರೀತಿ. ಇವು ಶರತ್ಕಾಲದ ನದಿ, ನಮ್ಮ ಮನಸ್ಸು ಸೆಳೆಯಬಹುದಾದರೂ ಕೂಡ ನಾವು ಅದರೊಳಗೆ ಒಂದು ಸೆಳೆತವನ್ನು ಅನುಭವಿಸೋಕ್ಕಾಗೋಲ್ಲ. ಆದರೆ ಇದು ಹೇಗಿರುತ್ತೆ ಅಂತಂದರೆ, ವರ್ಷಾಕಾಲದ ಕೊನೆಯ ಹಂತದಲ್ಲಿರ್ತಕ್ಕಂಥ ನದಿಯಂತೆ ಇರುತ್ತೆ. ಆ ಸೆಳೆತ ತುಂಬ ಜಾಸ್ತಿ. ಆದರೆ ಆ ಆವರಣ ಯಾವುದಿದೆ, ನಮ್ಮನ್ನು ಕೊಂಡೊಯ್ಯುವಂಥ ರೀತಿ ಏನಿದೆ, ಅದು ತುಂಬ ಆಕರ್ಷಕವಾದದ್ದು. ಹಾಗೆ ಈ ಒಂದು ವಿವಾದಿ ಇಲ್ಲದ ಆದರೆ ತೀವ್ರತೆ ಇರುವಂಥ ರಾಗದ ಸ್ವಭಾವ. ಇದನ್ನು ಭಜನ ಸಂಕೀರ್ತನ ಸಂಪ್ರದಾಯದಲ್ಲಿ ನೋಡಬಹುದು ಅನ್ನೋದಕ್ಕೆ ಒಂದು ದೃಷ್ಟಾಂತವಾಗಿ ರಾಮಭಕ್ತರಲ್ಲಿ ಅಗ್ರಗಣ್ಯರಾದ ಭದ್ರಾಚಲ ರಾಮದಾಸರ ಒಂದು ಸಂಕೀರ್ತನವನ್ನು ಕೇಳಬಹುದು. ತುಂಬ ಪ್ರಸಿದ್ಧ ಎನ್ನಗಾನು ರಾಮ ಭಜನ. ಇಲ್ಲಿ ಆ ರಾಮಭಕ್ತಿಯನ್ನು ಹೇಳ್ತಾರೆ. ಶಿವನದಾಯಿತು ಸ್ತೋತ್ರ, ಶಿವನೂ ರಾಮತಾರಕ ಮಂತ್ರ ಜಪ ಮಾಡ್ತಾನೆ, ಕಾಶಿಯಲ್ಲಿ ಮರಣ ಹೊಂದಿದವರಿಗೆ ಕಿವಿಯಲ್ಲಿ ಉಪದೇಶ ಮಾಡ್ತಾನೆ ಅಂತ. ಆ ಗಿಣಿಯ ಬಾಯಲ್ಲಿ ರಾಮನಾಮ ಬಂದರೂ ಸಂತೋಷ ಪಡ್ತೀನಿ ಅಂತಕ್ಕಂಥದ್ದು ರಾಮದಾಸನ ರೀತಿ. ಅಂದರೆ ಶುಕಪಾಠವಾದರೂ ರಾಮನಾಮಕ್ಕೆ ಒಂದು ಮಾಧುರ್ಯ ಇರುತ್ತದೆ ಅಂತ. ಇನ್ನು ಜ್ಞಾನಪೂರ್ವಕವಾಗಿ ಮಾಡಿದ್ರೆ ಕೇಳಲೇಬೇಕಾಗಿಲ್ಲ. ಅನುಷ್ಠಾನೇನ ರಹಿತ ರಂಜಯತ್ಯೇವನ ಏನರಾನ್ ಪಾಠ ಮಾತ್ರೇಣ ಯಾ ನಿತ್ಯಂ ಕಿಂತ ಯಾ ಶುಕವಿದ್ಯೆಯ ಅಂತ. ಅನುಷ್ಠಾನ ಇಲ್ಲದೆ ಕೇವಲ ಜನರಂಜನೆ ಮಾಡೋದಕ್ಕೆ ಇರುವಂಥ ವಿದ್ಯೆ ಶುಕವಿದ್ಯೆ ಅಂತ. ಹಾಗೆ ಬಂದರೂ ಪರವಾಗಿಲ್ಲ, ರಾಮ ಅಂದರೆ ಒಳ್ಳೆಯದಾಗುತ್ತದೆ ಎನ್ನುವ ಮಟ್ಟದ ರಾಮಭಕ್ತ ಈ ಕೃತಿ. ಈಗ ನೋಡಿ. ಎನ್ನಗಾನು ರಾಮ ಭಜನ ಕನ್ನಮೀಕಿಲುಣದ, ಎನ್ನಗಾನು ರಾಮ ಭಜನ ಕನ್ನಮೀಕಿಲುಣದ, ಎನ್ನಗಾನು ರಾಮ ಭಜನ ಕಣ್ಣು ಮೀಕಿಲುಣದ, ಎನ್ನಗಾನು ರಾಮ ಭಜನ ಕಣ್ಣು ಮೀಕಿಲುಣದ. ಸನ್ನುತಿಂಚಿ ಶ್ರೀರಾಮಚಂದ್ರು ತಲಚವೇ ಮನಸ
ಸನ್ನುತಿಂಚಿ ಶ್ರೀರಾಮಚಂದ್ರು ತಲಚವೇ ಮನಸ ಕನ್ನವಿನ್ನವಾರಿ ಬೇಡು ಕೊಂಡನೇಮಿ ಫಲಮೋ ಮನಸ ಎನ್ನಗಾನು ರಾಮ ಭಜನ ಕನ್ನಮೀಕಿಲುಣದ రామచిలుక నొకటి పెంచి ప్రేమ మాటలాడ నేర్చి రామచిలుక నొకటి పెంచి ప్రేమ మాటలాడ నేర్చి రామ రామ రామయేనుచో రమణియోగత పల్కగా రామ రామ రామయేనుచో రమణియోగత పల్కగా ప్రేమ మీర భద్రాద్రి దాముడైన రామ విభుడు ప్రేమ మీర భద్రాద్రి దాముడైన రామ విభుడు కామితార్థ ఫలములిచి కైవల్య మోసగలేదా కామితార్థ ఫలములిచి కైవల్య మోసగలేదా ఎన్నగాను రామ భజన కన్నమీకిలుణ ಮೊದಲಿಗೆ ಆದಿತಾಳದಲ್ಲಿ ಪಂತುವರಾಳಿಯ ತ್ಯಾಗರಾಜರ ಕೃತಿ ನೋಡಿದ್ವಿ. ಈಗ ರೂಪಕ ತಾಳದಲ್ಲಿ ಕೇಳಿದ್ದಾಯಿತು. ತಾಳ ವ್ಯತ್ಯಾಸದಿಂದ ಬರುವ ರಾಗದ ಗತಿ ವೈವಿಧ್ಯ ಕೂಡ ಗಮನಾರ್ಹ. ಇನ್ನು ನಾವು ಒಂದು ವಚನ, ಇದು ಚಲನಚಿತ್ರಕ್ಕೆ ಅಳವಡಿಸಿದ್ದು, ಆದರೆ ಬಹಳ ಸುಂದರವಾದಂಥ ತುಂಬ ಹೃದಯಂಗಮವಾದ ರಚನೆ. ಕಿತ್ತೂರು ಚೆನ್ನಮ್ಮ ಚಲನಚಿತ್ರಕ್ಕಾಗಿ ಟಿ ಜಿ ಲಿಂಗಪ್ಪ ಸ್ವರ ಸಂಯೋಜನೆ ಮಾಡಿದಂಥ ಪಿ ಸುಶೀಲಾ ಹಾಡಿದ ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ. ಇಲ್ಲಿ ಒಂದು ಕಡೆ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು ಅಂತ ಬರುತ್ತೆ. ಅಲ್ಲಿ ಪರಿಣಾಮಿ ಅನ್ನುವ ಒಂದು ಕಡೆ ಮಾತ್ರ ಅನ್ಯಸ್ವರದ ಪರಿಣಾಮವನ್ನು ನೋಡ್ತೀವಿ. ಆದರೆ ಅದು ಬಹಳ ಆ ಒಂದು ಕೃತಿಯ ಕೀಲಕ ಸ್ಥಾನವೂ ಆಗಿ ತೋರುತ್ತೆ. ಮಿಕ್ಕಂತೆ ತುಂಬ ಸೊಗಸಾಗಿರ್ತಕ್ಕಂಥ ಈ ಪಂತುವರಾಳಿಯನ್ನು ಈಗ ಕೇಳಬಹುದು. ತನು ಕರಗದವರಲ್ಲಿ ಅಕ್ಕ ಮಹಾದೇವಿಯ ವಚನ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲೆಯ್ಯ ನೀನು. ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲೆಯ್ಯ ನೀನು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ್ಯ ನೀನು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಪರಿಣಾಮಗಳಲ್ಲದವರಲ್ಲಿ ಇರಲೊಲ್ಲೆಯ್ಯ ನೀನು. ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ್ಯ ನೀನು. ಎಲ್ಲ
ಹೇಳ ಚನ್ನ ಮಲ್ಲಿಕಾರ್ಜುನ ಹೇಳ ಚನ್ನ ಮಲ್ಲಿಕಾರ್ಜುನ. ಈ ಒಂದು ರಚನೆಯಲ್ಲಿ ನೋಡಿ, ಎನ್ನಲ್ಲಿ ಏನುಂಟೆಂದು ಕರಸ್ಥಳದೊಳಗಿಂಬುಗೊಂಡೆ ಎನ್ನುವಲ್ಲಿ ಆ ಒಂದು ವ್ಯತಿರೇಕ ಬರತಕ್ಕಂಥದ್ದು, ಒಂದು ಇನ್ವರ್ಷನ್ ಬರತಕ್ಕಂಥದ್ದು. ಅಲ್ಲಿವರೆಗೂ ಬಂದ ಎತ್ತುಗಡೆನೇ ಬೇರೆ, ಇಲ್ಲಿ ಬಂದಾಗ ಬರುವ ಎತ್ತುಗಡೆಯೇ ಬೇರೆ ಆಗಿರ್ತಕ್ಕಂಥದ್ದು. ವಚನದ ರಚನೆಗೆ ತಕ್ಕಂಥ ಸಂಗೀತ ಸಂಯೋಜನೆ. ಎಷ್ಟೋ ಬಾರಿ ಸಂಗೀತ ಸಂಯೋಜನೆಯನ್ನು ಆ ಸಾಹಿತ್ಯ ಕ್ರಮವನ್ನು ಕಂಡು ಮಾಡಿರೋದಿಲ್ಲ. ಪುರಂದರದಾಸರಾದಿಗಳ, ಹರಿದಾಸರ ಮತ್ತು ಬೇರೆ ಕೃತಿಗಳಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣ ಈ ರೀತಿ ಬರುತ್ತೆ. ವಚನದಲ್ಲಿ ಆ ಕ್ರಮ ಏನೂ ಇರೋದಿಲ್ಲ. ಹಾಗಲ್ಲದೆ ಇನ್ನೊಂದು ಸ್ವಾರಸ್ಯ ಏನೆಂದರೆ, ಪುರಂದರದಾಸಾದಿಗಳ, ಹರಿದಾಸರ ಒಂದು ಅಥವಾ ಅನ್ನಮಾಚಾರ್ಯರ ಸಂಕೀರ್ತನೆಗಳಲ್ಲಿ, ಪದಗಳಲ್ಲಿ, ಕೀರ್ತನೆಗಳಲ್ಲಿ ಮುಖ್ಯವಾದ ಭಾವ ಪಲ್ಲವಿಯಾಗಿ ಬಂದು ಮತ್ತೆ ಮತ್ತೆ ಪುನರುಕ್ತವಾಗ್ತಾ ಇರುತ್ತೆ. ಅಂದರೆ ಪಲ್ಲವಿ ಅದು ಪಂಚಲೈನ್ ಅಂತೀವಲ್ಲ, ಆ ರೀತಿಯಾಗಿ ಬರುತ್ತದೆ. ಈಗ ಉದಾಹರಣೆಗೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಒಂದು ಸಾಲು ದಾಸರು ಹೇಳಿದ ತಕ್ಷಣ ಮುಂದೆ ಇಡೀ ಪಾಯಸದ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಪ್ರೋಸೆಸ್, ಅದೆಲ್ಲ ಚರಣಗಳಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಯಾವುದೋ ಒಂದು ಯಾವ ಬೀದಿಯಲ್ಲಿ ಕಂಡಂಥ ಒಂದು ಕಾಗದ ನೋಡಿದ ತಕ್ಷಣ ಕಾಗದ ಬಂದಿದೆ ಅಂತ, ಅದು ಎಂಥ ಕಾಗದ ಅಂತ ಮುಂದೆ ವಿವರ ಬರ್ತಕ್ಕಂಥದ್ದು. ಹರಿದಾಸರ ಯಾವುದೇ ಒಂದು ರಚನೆ, ಅದರೊಳಗೂ ಪುರಂದರದಾಸರಾದಿಗಳಂತ ತಿದ್ದುಕೊಳ್ಳಿ, ಆ ಪಲ್ಲವಿಯ ಭಾವವನ್ನು ಬಹಳ ವಿವಿಡ್ಡಾಗಿ, ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲ ಮಗ್ಗಲುಗಳಿಗೂ ಬೆಳಕು ಹಾಯಿಸುವ ಹಾಗೆ ವಿವರ ಕೊಡ್ತಾ ಹೋಗ್ತಾರೆ. ಚರಣಗಳಲ್ಲಿ 3 ಚರಣ ಸಾಮಾನ್ಯ ಇರುತ್ತೆ, ಕೆಲವೊಮ್ಮೆ 5-6 ಚರಣಗಳಿಗೂ ಬರ್ತದೆ, ಹಾಗೆ ವಿಸ್ತಾರವಾಗುತ್ತೆ. ಆದರೆ ವಚನಗಳಲ್ಲಿ ಪಂಚಲೈನ್ ಕಟ್ಟ ಕಡೆಗೆ ಬರುತ್ತೆ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹಾಗೆ ಆರಂಭ ಮಾಡ್ತಾರೆ. ಹೊಸ್ತಿಲಲ್ಲಿ ಹುಲ್ಲು ತುಂಬಿ ಅಂಗಳದಿ ರಜ ತುಂಬಿ ಅಂತ ಕಡೆಗೆ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಅಂತ. ಅಂತರಂಗದಲ್ಲಿ ಪರಮಾತ್ಮ ಇಲ್ಲದೆ ಇದ್ರೆ ಆ ಶರೀರವಲ್ಲ, ಅದು ಶವ. ಹೀಗೆ ಈ ದೃಷ್ಟಿಯಿಂದ ವ್ಯತಿರೇಕ ಬರತಕ್ಕಂಥದ್ದು ಇದೆಯಲ್ಲ, ವಚನಗಳ ರಚನಾ ಪರಿಣಾಮ ತುಂಬ ವಿಶಿಷ್ಟವಾದದ್ದು. ಇದು ಒಂದು ರೀತಿ ಸಾರಾಲಂಕಾರದಂತೆ ಬರುತ್ತೆ. ಉತ್ತರೋತ್ತರೋತ್ಕರ್ಷ ಸಾರಾಲಂಕಾರ ಅಂತ ಅಲಂಕಾರಿಕರು ಹೇಳ್ತಾರೆ. ಕ್ಲೈಮ್ಯಾಕ್ಸ್ ಕಡೆಗೆ ಬರುತ್ತೆ ವಚನದಲ್ಲಿ. ದಾಸರ ಪದಗಳಲ್ಲಿ ಮೊದಲೇ ಕ್ಲೈಮ್ಯಾಕ್ಸ್ ಬರುತ್ತೆ. ಒಂದು ಸೂತ್ರದಂತೆ ಪಲ್ಲವಿ ಬಂದು ವ್ಯಾಖ್ಯಾನದಂತೆ, ಭಾಷ್ಯದಂತೆ ಚರಣಗಳು ಬರ್ತವೆ. ಅದಕ್ಕೆ ತಕ್ಕಂಥ ಸಂಗೀತ ರಚನೆ ಮಾಡಬೇಕಾಗುತ್ತೆ. ಬಹಳ ಕ್ಯಾಚಿ ಆಗಿರುವಂಥ ಒಂದು ಸ್ವರ ಸಂಗತಿಯನ್ನು, ಧಾತುವನ್ನು ಸಂಗೀತಗಾರ ಅಳವಡಿಸಬೇಕಾಗುತ್ತೆ ಪಲ್ಲವಿಗೆ. ತ್ಯಾಗರಾಜಾದಿಗಳಲ್ಲಿ ಪಲ್ಲವಿಯ ಆಕರ್ಷಣೆ ತುಂಬ ಅತಿಶಯವಾದದ್ದು ನೀವು ಕಾಣಬಹುದು. ಅವರಲ್ಲಿ ಪಲ್ಲವಿ, ಅನುಪಲ್ಲವಿ ಹಾಗೆ ಬರುತ್ತಲ್ಲ, ಪಲ್ಲವಿಯಲ್ಲಿಯೇ ಜೀವ ತುಂಬಿ ತುಳುಕಾಡ್ಬಿಡ್ತಾ ಇರುತ್ತೆ. ಆಮೇಲೆ ಚರಣ ಎಷ್ಟೋ ಬಾರಿ ಅಷ್ಟು ವಿಶೇಷ ಇರೋದಿಲ್ಲ. ಯಾಕೆ ಅಂದರೆ ಯಾವುದನ್ನು ಮುಖ್ಯವಾಗಿ ಒತ್ತಿ ಹೇಳಬೇಕೋ, ಎತ್ತಿ ಹಿಡಿಯಬೇಕೋ ಅದು ಚೆನ್ನಾಗಿ ಬರಬೇಕು. ಅದೇ ದಾರಿಯಲ್ಲಿ ವಚನ ಮಾಡಿದ್ರೆ ಸರಿ ಹೋಗೋದಿಲ್ಲ. ವಚನಕ್ಕೆ ಕಟ್ಟ ಕಡೆಗೆ ಬರುವಂತೆ ಕ್ಲೈಮ್ಯಾಕ್ಸ್ ಮಾಡಬೇಕು. ಅಂದರೆ ಆ ರೀತಿಯಾದ ಸಸ್ಪೆನ್ಸನ್ನು ಬಿಲ್ಡಪ್ ಮಾಡಬೇಕು. ಎರಡರ ಉದ್ದೇಶ ಬೇರೆ. ಒಂದು, ಹರಿದಾಸರ ಸಂಕೀರ್ತನಾದಿಗಳು ಲೋಕವನ್ನು ಉದ್ದೇಶಿಸಿ ಮಾಡಿದ್ದು, ಪಲ್ಲವಿ ಮತ್ತೆ ಮತ್ತೆ ಅನುರಣಿಸ್ತಾ ಇರಬೇಕು ಅಂತ. ಇದು ಮನನಶೀಲವಾದಂಥ, ಧ್ಯಾನಶೀಲವಾದ ರಚನೆ. ಹಾಗಾಗಿ ಕ್ಲೈಮ್ಯಾಕ್ಸ್ ಬಂದು ಮುಟ್ಟಿದ ಮೇಲೆ ಮೌನ. ಯಾವನ್ ಮಾತ್ರಂ ತತ್ವನಿಶ್ಚಯ ತಾವನ್ ಮಾತ್ರಂ ವಾದ ಅಂತ. ತತ್ವನಿಶ್ಚಯ ಆಗುವವರೆಗೂ ವಾದ, ಆಮೇಲೆ ಬಾಯಿ ಮುಚ್ಚಿಕೊಳ್ಬೇಕು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಹಾಗೆ ತತ್ವನಿಶ್ಚಯ ಆಗುವ ಕ್ಲೈಮ್ಯಾಕ್ಸ್ ಬರುವಂತೆ ಎನ್ನಲ್ಲಿ ಏನುಂಟೆಂದು ಕರಸ್ಥಳದೊಳಗೆ ಇಂಬುಗೊಂಡೆ ಅಂತ ಅಕ್ಕಮಹಾದೇವಿ ಹೇಳುವಾಗ, ದೇಹವನ್ನು ತನು ಕರಗದವರಲ್ಲಿ, ದೇಹವನ್ನು ಕರಗಿಸಿಕೊಳ್ಳದೇ ಇದ್ದವರಲ್ಲಿ ನೀನು ಪುಷ್ಪವನ್ನು ಒಲ್ಲೆ ನೀನು ಮಾಡುವುದಿಲ್ಲ, ಪುಷ್ಪದಂತೆ ಹಗುರ ಆಗಬೇಕು, ನಿಶ್ವಸಿತವಾಗಬೇಕು ಅಂತೆಲ್ಲ ಹೇಳ್ತಾ, ಕಟ್ಟ ಕಡೆಗೆ ಇಂಥದ್ದವರೆಲ್ಲ ನೀನು ಅದನ್ನು ಒಲ್ಲೆ ಇದನ್ನು ಒಲ್ಲೆ ಅಂತ ಪಂಚೋಪಚಾರ ಪೂಜೆಯನ್ನೆಲ್ಲ ಹೇಳ್ತಾ ಬರ್ತಾಳೆ. ಧೂಪ, ದೀಪ, ಪುಷ್ಪ, ಗಂಧ ಎಲ್ಲ. ಕಟ್ಟ ಕಡೆಗೆ ನನ್ನಲ್ಲಿ ಏನೂ ಇಲ್ಲ ಇದು, ಆದರೂ ನನ್ನ ಅಂಗೈಯಲ್ಲಿ ಲಿಂಗವಾಗಿ ನೀನು ಬಂದು ನೆಲೆ ನಿಂತಿದ್ದೀಯಲ್ಲ ಅಂತನ್ನುವಾಗ ನಿನ್ನ ಕರುಣೆ ಎಷ್ಟು ದೊಡ್ಡದು ಅಂತ ಅಲ್ಲಿ ವ್ಯಂಗ್ಯವಾಗತಕ್ಕಂಥ ಸ್ವಾರಸ್ಯ. ಆ ಒಂದು ರಚನೆ ಹಾಗೆ ತಕ್ಕಂಥ ಸಂಗೀತದಲ್ಲಿ ಬಂದಿದೆ. ಒಂದು ಸಿನಿಮಾ ಹಾಡು ಎಂಥದ್ದು ಅಂತ ಪಕ್ಕಕ್ಕೆ ಇಟ್ಬಿಡ್ತೀರ. ನಮ್ಮ ಶಾಸ್ತ್ರೀಯ ಸಂಗೀತದವರು ಎಷ್ಟೋ ಜನ ಹಾಗೆ ಮಾಡ್ತಾರೆ. ಅದೇನು ಸಿನಿಮಾ ಅಂತ ಉಡಾಫೆ. ನಮ್ಮ ಅಪ್ಪರಾಣೆ ಅವರಿಗೆ ಅಷ್ಟು ಶುದ್ಧವಾಗಿ ಹಾಡೋದಕ್ಕೆ ಆಗಿರೋಲ್ಲ. ಆ ಸ್ವರಗಳನ್ನು, ಆ ಸ್ವರಸ್ಥಾನದಲ್ಲಿ ಆ ಭಾವವನ್ನು ಭಾವ ತೀವ್ರತೆಯಲ್ಲಿ ಹಾಡೋಕ್ಕೆ ಎಷ್ಟೋ ಬಾರಿ ಆಗಿರೋದಿಲ್ಲ. ಅದಕ್ಕೆ ಶುದ್ಧ ಅಶುದ್ಧ, ಶಾಸ್ತ್ರ ಅಶಾಸ್ತ್ರಕ್ಕಿಂತ ಅಲ್ಲಿ ಬರುವ ಪರಿಪಾಕ ಎಂಥದ್ದು ಅನ್ನೋದನ್ನು ನಾವು ನೋಡಬೇಕು. ಪರಿಪಾಕವೇ, ಪರಿಣಾಮ ರಮಣೀಯತೆಯೇ ಬಹಳ ಮುಖ್ಯವಾದದ್ದು. ಜನಪದ ಗೀತಗಳಲ್ಲಿ ಅತ್ಯಂತ ರಮಣೀಯವಾದ ಕಾವ್ಯ ಸ್ವಾರಸ್ಯ ಕಂಡದ್ದು ನಮ್ಮ ಮಹಾ ಕವಿಗಳು ಅನ್ನೋರಲ್ಲಿ ಕಾಣಿಸ್ದೇ ಹೋಗ್ಬೋದು. ಅಲ್ಲಿ ಗುಣವನ್ನು ನಾವು ನೋಡಬೇಕಷ್ಟೇ, ಎಲ್ಲಿಂದ ಬಂತು ಅನ್ನುವಂಥದ್ದಲ್ಲ. ಒಳ್ಳೆ ಫಲವತ್ತಾದ ಜಾಗದಲ್ಲಿ ಗೊಬ್ಬರ ಹಾಕಿದ್ರೆ ಮುಳ್ಳಿನ ಗಿಡವೂ ಬೆಳೀಬಹುದು. ಅಲ್ಲಿ ಒಳ್ಳೆ ಹೂವಿನ ಗಿಡವೇ ಬೆಳೆಯುತ್ತೆ ಅಂತ ಏನೂ ಖಾತ್ರಿ ಇಲ್ಲ. ಯಾವ ಬೀಜ ಬಿತ್ತಿದ್ರೆ ಆ ಬೀಜ.
ಅದಕ್ಕಾಗಿ ಸ್ಥಳ ಅಲ್ಲ ಮುಖ್ಯ, ಅಲ್ಲಿ ಪರಿಣಾಮ. ಇಂಥದ್ದೆಲ್ಲ ನಾವು ಗಮನಿಸಬೇಕು. ಈ ಒಂದು ಹಾಡಿನಂತೆ ಮತ್ತೊಂದು ಹಾಡನ್ನು, ಸಿನಿಮಾದ ಹಾಡನ್ನೇ ಗಮನಿಸಬಹುದು. ನವಜೀವನದಲ್ಲಿ ಅದೇ ಸುಶೀಲಾ ಅವರು ಹಾಡಿರುವುದು. ಹೇಗೆ ಸಂಗೀತದ ತ್ರಿಮೂರ್ತಿಗಳು ಅಂತ ಹೇಳ್ತಾರೋ, ದಕ್ಷಿಣ ಭಾರತದ ಚಲನಚಿತ್ರ ಸಂಗೀತದ ಸ್ತ್ರೀ ತ್ರಿಮೂರ್ತಿಗಳು ಸುಶೀಲಾ, ಲೀಲಾ ಮತ್ತು ಜಾನಕಿ. ಸುಶೀಲಾ ಅವರ ಕಂಠದ ನಿರ್ದಿಷ್ಟತೆ, ಪಿನ್ ಪಾಯಿಂಟೆಡ್ನೆಸ್ ಇದೆಯಲ್ಲ, ಅದಿಲ್ಲಿ ಕಾಣುತ್ತೆ. ಇಲ್ಲಿ ಶುದ್ಧವಾದಂಥ ಪಂತುವರಾಳಿಗೆ ಇದೆ, ಅದನ್ನು ಕೇಳಬಹುದು. ಲೀಲಾಮಯ ಹೇ ದೇವ. ಲೀಲಾಮಯ ಹೇ ದೇವ, ನೀ ತೋರುದಯ ಭಾವ, ಗುರಿ ಕಾಣದಿದೆ ಜೀವ, ನೆರೆವಾಗೆಲೋ ದೇವ. ಲೀಲಾಮಯ ಹೇ ದೇವ, ನೀ ತೋರುದಯ ಭಾವ, ಗುರಿ ಕಾಣದಿದೆ ಜೀವ, ನೆರವಾಗೆಲೋ ದೇವ. ಕುರುಡಂಗೆ ನಿರತ ಊರುಗೋಲೆ ಬದುಕಿಗಾಸರೆ, ಕರುಣಾಳು ಮೌನವೇಕೆ ಬೆಳಗಿಯಬಾರದೆ. ಕುರುಡಂಗೆ ನಿರತ ಊರುಗೋಲೆ ಬದುಕಿಗಾಸರೆ, ಕರುಣಾಳು ಮೌನವೇಕೆ ಬೆಳಗಿಯಬಾರದೆ. ಲೀಲಾಮಯ ಹೇ ದೇವ, ನೀ ತೋರುದಯ ಭಾವ, ಗುರಿ ಕಾಣದಿದೆ ಜೀವ, ನೆರವಾಗೆಲೋ ದೇವ. ನಾವಿನ್ನ ಪಂತುವರಾಳಿಯಲ್ಲಿ ಬೀಳ್ಕೊಡಬಹುದು. ಯಾಕೆಂದರೆ ಎಷ್ಟು ಬೇಕಾದರೂ ಹಾಡೋದಕ್ಕೆ ರಚನೆಗಳು ಇಲ್ಲಿವೆ. ಉದಾಹರಣೆಗೆ ತಮಿಳಿನಲ್ಲಿ ಅಪೂರ್ವ ರಾಗಂಗಳ್, ಅವರಿಗೆ ಪಾಬ ಎಲ್ಲ ಒಂದೇ ತಾನೆ, ಅಪೂರ್ವ ರಾಗಂಗಳ್. ಅಪೂರ್ವ ರಾಗಂಗಳ್ ಅನ್ನುವ ಸಿನಿಮಾದಲ್ಲಿ ವಾಣಿ ಜಯರಾಮ್ ಅವರು ಹಾಡಿದಂಥದ್ದು 7 ಸ್ವರಂಗಳಕ್ಕನ್ನುವ ಒಂದು ಹಾಡು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಹಿಂದಿಯಲ್ಲಿ ಪೂರಿಯಾ ಧನಶ್ರೀಯಲ್ಲಿ ಹಲವು ಹಾಡುಗಳು ಕಾಣಸಿಗುತ್ತವೆ. ತೆಲುಗಿನಲ್ಲಿ 10 ಹಾಡುಗಳು ಬಹಳ ಚೆನ್ನಾಗಿವೆ. ಆದರೆ ನಾವು ಶುಭ ಪಂತುವರಾಳಿಯನ್ನು ಮುಟ್ಟಬೇಕಾಗಿದೆ, ಬೇರೆ ಬೇರೆವಿವೆ. ಅದಕ್ಕಾಗಿ ಇಲ್ಲಿಗೆ ಪಂತುವರಾಳಿಗೆ ವಿದಾಯ ಹೇಳಿ ಮುಂದುವರಿಯಬಹುದು. ಶುಭ ಪಂತುವರಾಳಿ ಒಂದು ಮೇಳಕರ್ತ, ಶಿವ ಪಂತುವರಾಳಿ ಅಂತ ಕೂಡ ಅದನ್ನು ಕರೀತಾರೆ. ತೊಂದರೆ ಏನೂ ಇಲ್ಲ. ಈ ಪಂತುವರಾಳಿ ಹೇಗೆ ಮೇಳಕರ್ತವಾಗಿದೆಯೋ ಹಾಗೆ ಅದನ್ನು ಮೇಳಕರ್ತ ಮಾಡೋದಕ್ಕೆ ಹೋಗಿದ್ದು ಕಾಮವರ್ಧನಿ ಎನ್ನುವಲ್ಲಿ 51 ಸಂಖ್ಯೆ ಹೇಗೆ ಬರುತ್ತೆ, ಇಲ್ಲಿ ಶುಭ ಪಂತುವರಾಳಿ ಎನ್ನುವಲ್ಲಿ 45 ಅನ್ನುವ ಸಂಖ್ಯೆ ಬರುತ್ತೆ. ಶುಭ ಅಥವಾ ಶಿವ ಅಂತಂದುವಾಗ 45 ಸ್ಫುರಣವಾಗೋದು ಗೊತ್ತೇ ಇದೆ ಕಟಪಯಾದಿ ಸೂತ್ರಗಳಿಂದ. ಇಲ್ಲಿ ನಾವು ಕಾಣ್ತಕ್ಕಂಥದ್ದೇನೆಂದರೆ ಷಡ್ಜ, ಋಷಭ ಶುದ್ಧವಾದದ್ದು, ಗಾಂಧಾರ ಸಾಧಾರಣವಾದದ್ದು, ಅದು ಅಲ್ಲಿ ಕಾಣತಕ್ಕಂಥ ವ್ಯತ್ಯಾಸ. ಇನ್ನು ಮಧ್ಯಮ ಪ್ರತಿಮಧ್ಯಮವೇ. ಇನ್ನು ದೈವತ ಶುದ್ಧ ದೈವತ, ನಿಷಾದ ಕಾಕಲಿ ನಿಷಾದ. ಅಂದರೆ ಒಂದು ಗಾಂಧಾರ, ಅದರಿಂದಾಗಿ ಎಷ್ಟು ಪರಿಣಾಮ ರಮಣೀಯತೆ ವ್ಯತ್ಯಾಸ ಬಂದಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಈ ರಾಗ ಹಿಂದೂಸ್ತಾನಿಯಲ್ಲಿ ತೋಡಿ ಅಂತ ಪ್ರಖ್ಯಾತ, ಬೆಳಗಿನ ರಾಗ ಅಂತ. ನೋಡಿ, ಪಂತುವರಾಳಿ ಅಥವಾ ಪೂರಿಯಾ ಧನಶ್ರೀ ಸಂಜಯ ರಾಗ ಆದರೆ, ಶುಭ ಪಂತುವರಾಳಿ ಒಂದೇ ಗಂಧಾರದ ವ್ಯತ್ಯಾಸದಿಂದ ಉದಯರಾಗ ಅಂತಾಗಿದೆ. ಪಂತುವರಾಳಿಯಲ್ಲಿರ್ತಕ್ಕಂಥ ಕಾವು, ಜೋರು, ಅರ್ತಿ, ತೀವ್ರತೆ ಇಲ್ಲಿಲ್ಲ. ವೇದನೆ ಇದೆ, ದುಃಖ ಇದೆ, ಕರುಣೆ ಇದೆ, ಆದರೆ ಆ ತೀವ್ರತೆ ಇಲ್ಲ. ಒಂದು ರೀತಿಯಾದಂಥ ಒಳಗೊಳಗೇ ಮುಳುಗತಕ್ಕಂಥ ಅಂತರ್ಮುಖತೆ. ಪೂರಿಯಾ ಧನಶ್ರೀ ಅಥವಾ ಪಂತುವರಾಳಿಯಲ್ಲಿ ಬಹಿರ್ಮುಖತೆಯೂ ಸಾಕಷ್ಟು ಉಂಟು, ಆವರಿಸಿಕೊಳ್ಳುತ್ತೆ, ನಮ್ಮನ್ನು ಸೆಳೆಯುತ್ತೆ. ಇದು ಹಾಗಲ್ಲ. ಅದು ಯಾವ ರೀತಿ ಅಂತಂದರೆ, ಸಂಬ್ರಾಣಿಯ ಧೂಪವನ್ನು ಸ್ವಲ್ಪ ಮಟ್ಟಿಗೆ ಹಾಕಿದರೆ ಅದು ಕ್ರಮಕ್ರಮವಾಗಿ ಇಡೀ ಕೊಠಡಿಯನ್ನೆಲ್ಲ ವ್ಯಾಪಿಸಿಕೊಳ್ಳುತ್ತಲ್ಲ, ಆ ಧೂಮ ಲಹರಿ ಹೇಗೆ ಕ್ರಮಕ್ರಮವಾಗಿ ಏರುತ್ತಲ್ಲ, ಆ ರೀತಿಯಾದದ್ದು ಪೂರ್ವಿ ಕಲ್ಯಾಣಿ. ಇದು ಬೆಳಗಾಗಿ ಸೂರ್ಯೋದಯವಾಗ್ತಾ ಇದ್ದಂತೆ ಕತ್ತಲು ಸ್ವಲ್ಪ ಸ್ವಲ್ಪ ಸರಿತಾ ಇಬ್ಬನಿಯೆಲ್ಲ ಕರಗುತ್ತಾ ಕರಗುತ್ತಾ ಆ ಸೂರ್ಯ ಬಿಂಬದ ಖಂಡೋಪಲಬ್ಧಿ ಹೇಗಾಗುತ್ತೆ, ಆ ಒಂದು ಆವರಣ, ಆ ಪರಿಣಾಮ ಚಿತ್ರಿತವಾಗುತ್ತೆ. ಜಿಂಕೆಗಳು ಕೂಡ ಕರಗಿ ತಮ್ಮ ಚಾಂಚಲ್ಯವನ್ನು ಬಿಟ್ಟು ಓಟವನ್ನು ನಿಲ್ಲಿಸಿ ಒಂದು ಕಡೆ ಶಾಂತ ಸ್ನಿಗ್ಧ ಮಂದ್ರ ಗಂಭೀರ ಗತಿಯಿಂದ ಕೂತ್ಕೊಳ್ಳುತ್ತವೆ ಅಂತ ಹೇಳ್ತಾರೆ. ಈ ರಾಗವನ್ನೇ ಹಾಡಿ ಜಿಂಕೆಯನ್ನು ಬರಮಾಡಿದವನು ತಾನ್ಸೇನ್ ಅಂತ ಪ್ರಸಿದ್ಧಿ ಉಂಟು. ಫಯಾಜ್ ಖಾನ್ರು ಮುಂಬೈ ಅಂತ ನಗರಿಯಲ್ಲಿ ಈ ಹಾಡನ್ನು ಹಾಡಿ, ಈ ರಾಗವನ್ನು ಹಾಡಿ ಜಿಂಕೆಯನ್ನು ಬರೆಸಿದ್ರು ಅಂತ ಕಥೆ ಹೇಳ್ತಾರೆ. ಜಿಂಕೆಯನ್ನು ಬರೆಸಿದ ಹಾಡು ಮನುಷ್ಯರಿಗೆ ಮಾತ್ರ ಹಿಂಸೆಯೂ ಆಗಬಹುದು. ಪ್ರಾಣಿಗಳನ್ನು ಒಲಿಸಿಕೊಳ್ಳೋದಲ್ಲ ಸಂಗೀತದಲ್ಲಿ, ಮನುಷ್ಯರಿಗೆ ಮೊದಲು ಒಲಿಯಬೇಕಾದದ್ದು. ಅಂದರೆ
ಅಲ್ಲಿ ತಾತ್ಪರ್ಯ ಎಷ್ಟೇ, ಜಿಂಕೆಯಷ್ಟು ಚಂಚಲವಾದ ಜೀವಿಗೂ ಕೂಡ ಉಪಶಾಂತಿಯನ್ನು ಕೊಡಬಲ್ಲಂಥದ್ದು ಈ ರಾಗ ಅಂತ, ಅದು ಅಲ್ಲಿರುವ ತಾತ್ಪರ್ಯ. ಅಂಥ ಒಂದು ರಾಗ ಶುಭ ಪಂತುವರಾಳಿ. ಮೊದಲೇ ಹೇಳಿದಂತೆ ತ್ಯಾಗರಾಜರ 2 ಕೃತಿಗಳು ಇಲ್ಲಿವೆ ಅಂತ ವಿದ್ವಾಂಸರ ಅಭಿಪ್ರಾಯ. ಅಪರಾಮ ಭಕ್ತಿಯಂತೋ ರಘುವರ ಅಂತ. ಆದರೆ ಅವೆಲ್ಲ ಈಗ ಪಂತುವರಾಳಿಯೇ ಆಗಿವೆ. ಹಾಗಾಗಿ ನಮಗೀಗ ಸಿಗುವಂಥದ್ದು ಮುತ್ತುಸ್ವಾಮಿ ದೀಕ್ಷಿತರ ಶ್ರೀ ಸತ್ಯನಾರಾಯಣಂ ಅನ್ನುವ ಕೃತಿ ಶುಭ ಪಂತುವರಾಳಿಯಾಗಿ ಇದೆ. ಅವರು ಕಾಶಿಯಲ್ಲಿ ಇದ್ದಾಗ ಹಿಂದೂಸ್ತಾನಿಯ ತೋಡಿಯನ್ನು ಅಭ್ಯಾಸ ಮಾಡಿ ಅದರ ಪ್ರತಿಬಿಂಬವನ್ನು ಇಲ್ಲಿ ತಂದರು ಅಂತಲೂ ಕೂಡ ಹೇಳ್ತಾರೆ. ಏನೇ ಆಗಲಿ ಬಹಳ ಸೊಗಸಾದದ್ದು. ಮಧ್ಯಮ ನಿಷಾದಗಳು, ರಿಷಭ ದೈವತಗಳು ಗಾಂಧಾರದ ಜೊತೆಗೆ ವಾದಿ ಸಂವಾದಿಯಾಗಿ ಜೋಡಿಯಾಗಿ ಮೀಟುತ್ತವೆ. ವಿಸ್ತಾರಕ್ಕೆ ಆಸ್ಪದ ಇರುವ ತುಂಬ ಕಾರುಣ್ಯಶೀಲವಾದಂಥ ಈ ರಾಗ ಈಗ ಕೇಳಿ. ಶುಭ ಪಂತುವರಾಳಿಯ ಆರೋಹ ಅವರೋಹದ ಬಳಿಕ ಶ್ರೀ ಸತ್ಯನಾರಾಯಣಂ ಕೃತಿ. ಸರಿಗ ಪದನಿ ಸಾನಿದ ಪಮಗ ತದ ತರಿ ನಾ ಸತ್ಯ ಜ್ಞಾನಾನಂದಮಯೋ
ಸರ್ವಂ ವಿಷ್ಣುಮಯಂ ಶ್ರೀ ವಾಸವಾದಿ ಪೂಜಿತಂ ವರಮುನಿ ಗಣ ಭಾವಿತಂ ವಾಸವಾದಿ ಪೂಜಿತಂ ವರಮುನಿ ಗಣ ಭಾವಿತಂ ದಾಸ ಜನ ಪರಿಪಾಲಿತೋ ಭಾಸಮಾನ ಬದರಿ ಸಿದೋ ದಾಸ ಜನ ಪರಿಪಾಲಿತೋ ಭಾಸಮಾನ ಬದರಿ ಸಿದೋ ಶ್ರೀ ಸತ್ಯ ನಾರಾಯಣಂ ಉಪಾಸ್ಮಯೇ ನಿತ್ಯಂ ಸತ್ಯಜ್ಞಾನಾನಂದಮಯಂ ಸರ್ವಂ ವಿಷ್ಣುಮಯಂ ಶ್ರೀ ನೋಡಿ, ಈ ರಾಗ ಕೇಳ್ತಾ ಇದ್ದಂತೆ ಗೊತ್ತಾಗಿದೆ ಆ ಸಾಧಾರಣ ಗಾಂಧಾರದ ಪರಿಣಾಮ ಎಷ್ಟು ರಾಗಕ್ಕೆ ಮೃದುತ್ವವನ್ನು ತಂದಿದೆ. ಆ ಶೋಕವನ್ನು ಯಾವುದೇ ಒಂದು ಅಗ್ರೆಸಿವ್ನೆಸ್ ಇಲ್ಲದೆ, ಆಗ್ರಹ ಇಲ್ಲದ ಶೋಕ, ಸಮರ್ಪಣೆಯ ಶೋಕವನ್ನು ತಂದಿದೆ ಅಂತ ಹೇಳಿಬಿಟ್ಟು, ಅದರಿಂದಲೇ ಇದು ಸಾಯಂಕಾಲದ ರಾಗ ಆಗೋಕ್ಕೆ ಬದಲಾಗಿ ಮುಂಜಾನೆಯ ರಾಗ ಆಗಿದ್ದು. ಸಾಮಾನ್ಯ ಸಾಯಂಕಾಲದ ರಾಗ ಆಗುವಲ್ಲಿ ತೀವ್ರ ಸ್ವರಗಳ ಆಧಿಕ್ಯ ಇರುತ್ತೆ, ಮುಂಜಾನೆಯ ರಾಗಗಳಲ್ಲಿ ತೀವ್ರ ಸ್ವರಗಳ ಆಧಿಕ್ಯ ಕಡಿಮೆ ಇರುತ್ತದೆ ಎನ್ನುವುದು ಸಾಮಾನ್ಯ ರಾಗಚಕ್ರದ ಪರಿಜ್ಞಾನದಿಂದ ಗೊತ್ತಾಗುತ್ತದೆ. ಈಗ ಇದೇ ಶುಭಪಂತುವರಾಳಿಯಲ್ಲಿ ವಾಸುದೇವಾಚಾರ್ಯರ ರಚನೆ ಪರಿಪಾಹಿಮಾಂ ಅನ್ನುವುದನ್ನು ಕೇಳೋಣ. ಪರಿಪಾಹಿ ಮಾಂ ಶ್ರೀದಾಶರಥೆ 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 ಪರವಾಸುದೇವ ಮಹಾನುಭಾವ ಪರಿಪಾಹಿ ಮಾಂ ಶ್ರೀದಾಶರಥೆ ಪರವಾಸುದೇವ ಮಹಾನುಭಾವ ಪರಿಪಾಹಿ ಮಾಂ ಶ್ರೀದಾಶರಥೆ ಪರವಾಸುದೇವ ಮಹಾನುಭಾವ ಪರಿಪಾಹಿ ಮಾಂ. ಧರಣಿ ಸುತ ಮಾನಸ ವಿಹಾರ ಧರಣಿ ಸುತ ಮಾನಸ ವಿಹಾರ ಧರಣಿ ಸುತ ಮಾನಸ ವಿಹಾರ ಧರ್ಮಾರ್ಥ ಕಾಮ ಮೋಕ್ಷಧಾರ ಧರ್ಮಾರ್ಥ ಕಾಮ ಮೋಕ್ಷಧಾರ ಪರಿಪಾಹಿ ಮಾಂ ಶ್ರೀದಾಶರಥೆ ಪರವಾಸುದೇವ ಮಹಾನುಭಾವ ಪರಿಪಾಹಿ ಮಾಂ. ಸಾಕೇತ ಪುರಾಧೀಶ ಸರ್ವೇಶ
सत्यधर्म पालक स्वप्रकाश साकेत पुराधीश सर्वेश सत्यधर्म पालक स्वप्रकाश राका सुधाकर निबानन राका सुधाकर निबानन राका सुधाकर निबानन राजीवनयन रक्षित भुवन राजीवनयन रक्षित भुवन राजीवनयन रक्षित भुवन परि पाहि मा श्री दशरथे परवासुदेव महानुभाव परि पाहि मा ಕೃತಿ ಚೆನ್ನಾಗಿಯೇನೋ ಇದೆ, ಆದರೆ ಬರೀ ನಾಮಾಕ್ಷರಗಳನ್ನು ಸೇರಿಸಿಕೊಂಡು ಮಾಡಿದಂಥ ಕೃತಿಯಲ್ಲಿ ರಾಗದ ಸ್ಥಾಯಿಭಾವವಾದ ಆ ಕರುಣವನ್ನು ಸ್ಪಷ್ಟವಾಗಿ ತೋರಿಸೋಕ್ಕಾಗೋಲ್ಲ. ಈ ದೃಷ್ಟಿಯಿಂದ ಕಂಡಾಗ ನಾಟ್ಯಶಾಸ್ತ್ರದಲ್ಲಿ ಭರತ ಹೇಳಿದಂತೆ ಒಂದು ರಸಕ್ಕೆ, ಒಂದು ಭಾವಕ್ಕೆ ಕಟ್ಟುಬಿದ್ದು ಸಂಗೀತವಾಗಲಿ ನೃತ್ಯವಾಗಲಿ ಎಲ್ಲ ವರ್ತಿಸಿದರೆ ಪ್ರಯೋಜನ ಉಂಟು ಅಂತ ಗೊತ್ತಾಗುತ್ತೆ. ಹಾಗೆ ಮಾಡಿದರೆ, ಅಂದರೆ ಒಂದು ಕರುಣ ರಸದ ವಸ್ತುವನ್ನು ಆಲಂಬನವಾಗಿ ತೆಗೆದುಕೊಂಡ್ರೆ ಈ ಒಂದು ರಾಗಕ್ಕೆ ಉಂಟಾಗುವ ಪುಷ್ಟಿ ಎಂಥದ್ದು ಅನ್ನೋದಕ್ಕೆ ನಮ್ಮದೇ ಒಂದು ಮಹಾಭಾರತ ರಾಗಮಾಲಿಕೆಯ ಒಂದು ಖಂಡಿಕೆ ನೋಡಬಹುದು. ರಾಮಾಯಣ ರಾಗಮಾಲಿಕೆಗಳು ಇವೆ, ಒಂದೆರಡಿವೆ, ವಿಶೇಷವಾಗಿ ಭಾವಯಾಮಿ ರಘುರಾಮಂ ಬಹಳ ಉಂಟು. ಅರೆ ಮಹಾಭಾರತದ ಕಡೆಗೆ ಯಾಕೋ ಅಷ್ಟಾಗಿ ನಮ್ಮ ಸಂಗೀತಗಾರರು ತಿರುಗಲಿಲ್ಲ, ವಾಗ್ಗೇಯಕಾರರು. ಭಾರತ ದೇಶದ ದೌರ್ಭಾಗ್ಯವೇ ಒಂದು ಅಂತಂದರೆ ರಾಮಾಯಣಕ್ಕೆ ಸೀಮಿತರಾದರೂ ಮಹಾಭಾರತಕ್ಕೆ ತಿರುಗಿ ನೋಡಲಿಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಅದು ಕಾಳಿದಾಸನಿಂದ ಮೊದಲುಗೊಂಡು ಕಂಡಂಥ ಈ ದುಃಖ ಸ್ಥಿತಿ ಏನೆಂದರೆ, ಮಹಾಭಾರತ ಒಂದು ರಾಷ್ಟ್ರ ಮಟ್ಟದ ಪ್ರಜ್ಞೆಯನ್ನು ಬೆಳೆಸುವಂಥದ್ದು, ರಾಮಾಯಣ ಕುಟುಂಬ ಮಟ್ಟದಲ್ಲಿ ಬೆಳೆಸ್ತಕ್ಕಂಥದ್ದು. ಹೀಗಾಗಿ ನಾನು ನನ್ನ ಸಂಸಾರ ಇಷ್ಟು ಸಾಕು, ಗಂಡ ಗುಂಡಿ ಮಕ್ಕಳು ಅಷ್ಟಾದರೆ ಸಾಕು ಅನ್ನುವಂಥ ಸ್ಥಿತಿ ಬಂದುಬಿಟ್ಟಿದೆ. ದೇಶದ ಪ್ರಜ್ಞೆ ರಾಷ್ಟ್ರ ಮಟ್ಟದಲ್ಲಿ ಬರದೇ ಇರೋದ್ರಿಂದ ಇವತ್ತಿಗೂ ಭಾರತಕ್ಕೆ ಅದು ದೊಡ್ಡ ದೌರ್ಭಾಗ್ಯವೇ ಆಗಿಬಿಟ್ಟಿದೆ. ವಿ ಡೋಂಟ್ ಹ್ಯಾವ್ ನ್ಯಾಷನಲ್ ಕಾನ್ಷಿಯಸ್ನೆಸ್. ರಾಷ್ಟ್ರೀಯ ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಅಷ್ಟಾಗಿ ಉಜ್ವಲವೇ ಆಗಲಿಲ್ಲ ಅಂತ ಅನಿಸುತ್ತೆ. ಎಲ್ಲೋ ಒಬ್ಬ ವಿದ್ಯಾರಣ್ಯ, ಒಬ್ಬ ಚಾಣಕ್ಯ, ಇನ್ನೊಬ್ಬ ಶ್ರೀಕೃಷ್ಣ, ಹೀಗೆ ಅಲ್ಲಿ ಇಲ್ಲಿ ಅಪವಾದಗಳು ಕಾಣುತ್ತವೆ ಹೊರತುನುವೆ ಅದೊಂದು ಪದ್ಧತಿಯಾಗಿ ಬಂದಿಲ್ಲ. ಹಾಗಾಗಿ ಮಹಾಭಾರತವನ್ನು ಒಂದು ರಾಗಮಾಲಿಕೆಯಾಗೂ ಮಾಡಲಿಲ್ಲ ಅಂತ ಅನಿಸುತ್ತೆ. ನಾನು ಮಹಾಭಾರತದ ಭಕ್ತ, ಹಾಗಾಗಿ ಆ ಒಂದು ಕೊರತೆಯನ್ನು ಕಂಡು ನನ್ನ ಕೈಲಾದಷ್ಟು ತೀರಿಸೋಣ ಅಂತ ಮಾಡಿದೆ. ಅದಕ್ಕೆ ಜೀವ ತುಂಬಿದವರು ನನ್ನ ಗುರುಗಳು ನಾಗವಲ್ಲಿ ನಾಗರಾಜ್ ಅವರು. ಅಲ್ಲಿ ಮಹಾಭಾರತದ ಒಂದು ಕೀಲಕವಾದ ಭಾಗ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ನಡೆದಂಥ ಸ್ತ್ರೀ ಪರ್ವ ಗೋಳಾಟ, ಆಮೇಲೆ ಶಾಂತಿ ಪರ್ವ ಅನುಶಾಸನ ಪರ್ವಗಳ ಧರ್ಮರಾಜನಿಗೆ ಸಮಾಧಾನ ಹೇಳುವುದು, ಆ ಬಳಿಕ ಆಶ್ರಮವಾಸಿಕ ಪರ್ವದಲ್ಲಿ ಹೋಗಿ ವಾನಪ್ರಸ್ಥ ಮಾಡಿ ಧೃತರಾಷ್ಟ್ರ ಗಾಂಧಾರಿ ಕುಂತಿಯವರೆಲ್ಲ ಸಾಯುವಂಥ ಪೂರ್ಣ ಕರುಣರಸ ನಿರ್ಭರವಾದ ಸಂದರ್ಭ. ಆ ಒಂದು ಪ್ರಬಂಧ ಔಚಿತ್ಯದ ರಸವನ್ನು ಗಮನದಲ್ಲಿಟ್ಟುಕೊಂಡ್ರೆ ಈ ರಾಗಕ್ಕೆ ಬರುವ ರಚನಾ ದೃಷ್ಟಿ ಎಂಥದ್ದು ಅನ್ನೋದಕ್ಕೆ ಒಂದೇ ಒಂದು ಚರಣ ನೋಡಿ. ಅದು ಒಟ್ಟು 7 ರಾಗಗಳ ರಾಗಮಾಲಿಕೆ, ಇಲ್ಲ ಅದೊಂದು ಮಾತ್ರ ತೋರಿಸ್ತಾ ಇದ್ದೀವಿ. ಕುರುಕುಲ ಪಾಕಂ ವನಿತಾ ಶೋಕಂ ಸುರತಟನೀಸುತ ಶಾಂತಿ ಸುವಾಕಂ ಕುರುಕುಲ ಪಾಕಂ ವನಿತಾ ಶೋಕಂ ಸುರತಟನೀಸುತ ಶಾಂತಿ ಸುವಾಕಂ ಅನುಶಾಸನ ಮಥ ಸೈಂಧವ ಸವನೌ ಅನುಶಾಸನ ಮಥ ಸೈಂಧವ ಸವನೌ ವನಗತಾಂಬಿಕಾ ಸುತದನಂ ವನಗತಾಂಬಿಕಾ ಸುತದನಂ ಓ ಸರಿಗಾರಿ ಸ ನಿಸರಿ ಸನಿ ದಾನಿ ಸಾರಿ ಗಾರಿ ಮಗರಿ ಸಾ ಸರಿಗಾರಿ ಸ ನಿಸರಿ ಸನಿ ದಾನಿ ಸಾರಿ ಗಾರಿ ಮಗರಿ ಸಾ. ಇನ್ನು ಇದನ್ನು ಒಂದು ಚಲನಚಿತ್ರಕ್ಕೆ ಅಳವಡಿಸಿದಾಗ ಅದರ ತೀವ್ರತೆ ಹೇಗಿರುತ್ತೆ ಅನ್ನೋದನ್ನು ಒಂದು ದೃಷ್ಟಾಂತವಾಗಿ ನೋಡಬಹುದು. ಯಾಕೆ ಹೇಳ್ತಿದ್ದೀನಿ ಅಂದರೆ,
ತುಂಬ ಜನ ಸಾಮಾನ್ಯರಿಗೆ ಶಾಸ್ತ್ರೀಯ ಸಂಗೀತ ರುಚಿಸದೇ ಹೋಗೋದಕ್ಕೆ ಒಂದು ಮಟ್ಟಕ್ಕೆ ವಾಗ್ಗೇಯಕಾರರು ಕಾರಣ. ಆ ರಾಗಭಾವ ನಿರಪೇಕ್ಷವಾಗಿ ಎಲ್ಲಕ್ಕೂ ಸಹಸ್ರನಾಮಗಳಿಂದ ಕಿತ್ತು ಅರಾಲ್ಡೇಟ್ ಹಾಕಿ ವೆಲ್ಡ್ ಮಾಡಿಬಿಡು. ಈ ಥರ ಮಾಡಿದ್ರೆ ಯಾವ ರಸಕ್ಕೆ ಎಲ್ಲಕ್ಕೂ ಒಂದೇನೆ, ಎಲ್ಲಕ್ಕೂ ಒಂದೇ ಈರುಳ್ಳಿ, ಎಲ್ಲಕ್ಕೂ ಒಂದೇ ಬೆಳ್ಳುಳ್ಳಿ, ಎಲ್ಲಕ್ಕೂ ಒಂದೇ ಮಸಾಲ ಹಾಕಿ ರುಬ್ಬಿ ನಾರ್ತ್ ಇಂಡಿಯಾದಲ್ಲಿ ಮಾಡ್ತಾರಲ್ಲ, ಎಲ್ಲ ಪದಾರ್ಥಗಳು ಒಂದೇ ಇರುತ್ತೆ. ಆ ಬ್ರಹ್ಮ ಪಿಪೀಲಿಕಾ ಪರ್ಯಂತ ಒಂದೇ ರುಚಿ. ಹಾಗೆ ಮಾಡಿಬಿಟ್ಟಾಗ ಸರಿ ಹೋಗುವಂಥದ್ದಲ್ಲ. ರಾಗಕ್ಕೆ ತಕ್ಕಂಥ ಸಾಹಿತ್ಯ ಇಟ್ಟುಕೊಳ್ಬೇಕು. ಆ ರಾಗವನ್ನು ಹೊರೋದಕ್ಕೆ ಅದಿರ್ತಕ್ಕಂಥ ಒಂದು ದುರ್ಬಲವಾದ ವಾಹಕ ಅಂತಂದರೆ ವಾದ್ಯ ಸಂಗೀತ ಸಾಕಲ್ಲ, ಕಂಠ ಸಂಗೀತ ಯಾಕೆ ಬೇಕು? ನಮ್ಮ ಸಾಹಿತ್ಯ ಆತಕ್ಕೆ ನೀವು ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ನಾವು ಸಾಹಿತ್ಯದವರು ಕೇಳ್ತೀವಿ. ಹಾಗಾಗಿ ಅದನ್ನು ನೋಡ್ಕೋಬೇಕು. ಮತ್ತೆ ಆ ಒಂದು ರಾಗ ಭಾವಕ್ಕೆ ತಕ್ಕಂಥ ಗತಿ ಆಯ್ಕೆ ಮಾಡಿಕೊಳ್ಬೇಕು. ಈ ರಾಗಕ್ಕೆ ಖಂಡಗತಿಯನ್ನು ಮತ್ತೊಂದನ್ನು ಬಳಸಿದರೆ ಸರಿ ಹೋಗುವಂಥದ್ದಲ್ಲ. ಚತುರಶ್ರಗತಿ ಸಾರ್ವತ್ರಿಕವಾದದ್ದು, ಅಥವಾ ಮಿಶ್ರಗತಿ ಆಗಬಹುದು. ತಿಶ್ರಗತಿಯೆಲ್ಲ ಅಷ್ಟಾಗಿ ಒಗ್ಗುವಂಥದ್ದಲ್ಲ. ಈ ಗಮನ ಎಲ್ಲ ಇರಬೇಕು. ಎಷ್ಟೋ ಜನ ವಾಗ್ಗೇಯಕಾರರು ಗೇಯಕಾರರಷ್ಟೇ, ವಾಕ್ಕಾರರಲ್ಲ. ಸಾಮಾನ್ಯ ಸಂಗೀತಗಾರರಿಗೆ ಎಷ್ಟೋ ಜನಕ್ಕೆ ಎಷ್ಟು ಚೆನ್ನಾಗಿದೆ ಸಾಹಿತ್ಯ ಅಂತಾರೆ. ತುಂಬ ಪಡಪೋಷಗಳು ನಮ್ಮೆದುರಿಗೆ ಮಾಘ ಭಾರವಿಗಳೇ ಕೈ ಕಟ್ಕೊಂಡು ನಿಲ್ತಾರೆ. ಪಾಪ ನಮ್ಮ ಜಾಗ ಎಲ್ಲಿ ಸ್ವಾಮಿ, ಸೆಕೆಂಡ್ ರೋನಲ್ಲ, ಥರ್ಡ್ ರೋನಲ್ಲ ಅಂತ ಇವ್ರನ್ನ ನಾವು ಎಲ್ಲಿ ಅಡ್ಡ ಪಂಕ್ತಿಗೂ ಕೂಡಿಸೋದಿಲ್ಲ. ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಸದಾಕಾಲ. ರಿಸರ್ವೇಷನ್ ಎಗೇನ್ಸ್ಟ್ ಕ್ಯಾನ್ಸಲೇಷನ್, ಯಾವುದು ಕ್ಯಾನ್ಸಲ್ ಆಗೋದೇ ಇಲ್ಲ. ಅವ್ರು ಸದಾ ಬರ್ತ್ಗೋಸ್ಕರ ಪಾಪ ಇನ್ನೊಂದು ಬರ್ತ್ ಬರೋವರೆಗೂ ಯೋಚನೆ ಮಾಡ್ತಾ ಇರಬೇಕು ಅಂತಂತೀನಿ. ಹಾಗಾಗಿ ಇದು ಗಮನದಲ್ಲಿ ಇಲ್ಲದೇ ಇದ್ದರೆ ತುಂಬ ತಪ್ಪಾಗುತ್ತೆ. ಸಾಮಾನ್ಯ ಜನಕ್ಕೆ ಸಾಹಿತ್ಯ ಸಂಗೀತಗಳ ಸಾಮರಸ್ಯ ಏನು ಅನ್ನೋದೊಂದು ಅಂತರಂಗದಲ್ಲಿ ಒಂದು ಪ್ರಜ್ಞೆ ಇದೆ. ಆ ಒಂದು ದೃಷ್ಟಿಯಿಂದ ನಮ್ಮ ರಂಗ ಸಂಗೀತ, ನಾಟ್ಯ ಸಂಗೀತ, ಸಿನಿಮಾ ಸಂಗೀತ ತುಂಬ ಪ್ರಯೋಜನ ಮಾಡಿದೆ. ಅಲ್ಲಿ ಸಂಗೀತದ ಪೂರ್ಣವಾದ ಆಯಾಮಗಳನ್ನು ಹುಡುಕ್ತಾ ಇಲ್ಲ, ಆದರೆ ರಾಗ ರಸಕ್ಕೆ ಎಷ್ಟು ಬೇಕೋ ಆ ರೀತಿ ಒಗ್ಗುತ್ತೆ. ಅಂಥ ಒಂದು ಸಂದರ್ಭ ದಶಾವತಾರ ಚಲನಚಿತ್ರಕ್ಕೆ ಜಿ.ವಿ. ಅಯ್ಯರ್ ಅವರ ರಚನೆ, ಪಿ.ಬಿ. ಶ್ರೀನಿವಾಸ್ ಹಾಡಿರುವ ವೈದೇಹಿ ಏನಾದಳು ಅನ್ನುವ ಹಾಡು. ಗೋದಾವರಿ ದೇವಿ ಮೌನವಾಗಿ ಏಕೆ ಅಂತ PBS ಅವರು ತಮ್ಮ ಸಂಗೀತದ ಕೆರಿಯರಲ್ಲಿ 2 ಬಾರಿಯಂತೆ ಅತ್ತಿದ್ದು ರೆಕಾರ್ಡಿಂಗಲ್ಲಿ. ಒಂದು ಕನಕದಾಸ ಸಿನಿಮಾದ ಬಾಗಿಲನ್ನು ತೆರೆದು ಅನ್ನುವ ಹಿಂದೋಳ ರಾಗದ ಆ ಹಾಡಿಗೆ, ಇನ್ನೊಂದು ವೈದೇಹಿ ಏನಾದಳು ಅನ್ನುವ ಈ ಹಾಡಿಗೆ. ಅದನ್ನು ಕೇಳಿ. ಗೋದಾವರಿ ದೇವಿ ಮೌನವಾಗಿ ಏಕೆ ವೈದೇಹಿಯೇನಾದಳೋ, ವೈದೇಹಿ ಏನಾದಳೋ. ಪ್ರೀತಿ ಅಮೃತವನೆರೆದು ಜೀವಜ್ಯೋತಿಯ ಬೆಳಕಿ ನೀತಿ ನೇಗದ ದಾರಿ ತೋರಿದವಳು, ವೈದೇಹಿಯೇನಾದಳೋ, ವೈದೇಹಿಯೇನಾದಳೋ. ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಗೆ ನಿನ್ನ ದನಿ ಜೊತೆಯಲ್ಲಿ ತನ್ನ ದನಿ ಸೇರಿಸುತ್ತ ಪ್ರೇಮಗಾನದ ಸುಧೆಯ ಹರಸಿದವಳೋ, ವೈದೇಹಿ ಏನಾದಳೋ, ವೈದೇಹಿ ಏನಾದಳೋ. ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ, ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ, ಎಲ್ಲ ನಗು ಮೊಗವೆಲ್ಲ ತನ್ನೊಡನೆ ಸಗಲೆಂದು ಶಿರದಲ್ಲಿ ಧರಿಸಿದವಳು, ವೈದೇಹಿಯೇನಾದಳೋ, ವೈದೇಹಿ ಏನಾದಳೋ. ನೋಡಿ, ಆ
ಸ್ವರ ಸಂಯೋಜನಕಾರನ ಕೌಶಲ ಖಂಡಚಾಪು ಈ ಕಾರುಣ್ಯಕ್ಕೆ ಅಷ್ಟಾಗಿ ಒಗ್ಗಲಾರದು ಅಂತ ನಾನು ಹೇಳಿದೆ. ಖಂಡಚಾಪಿನಲ್ಲೇ ಮಾಡಿದ್ದಾರೆ ರಚನೆಯನ್ನು. ಆದರೆ ಆ ಸ್ವರ ಸಂಕ್ರಮದ ಮೂಲಕ ತಾಳದ ಒಂದು ವ್ಯಾಪ್ತಿಯನ್ನು ಮೀರಿ ಮಾಡಿದ್ದಾರೆ. ಇದನ್ನೇ ಮಿಶ್ರದಲ್ಲಿಯೋ ಚತುರಶ್ರದಲ್ಲಿಯೋ ಮಾಡಿದರೆ ಮತ್ತೂ ಪರಿಣಾಮ ರಮಣೀಯವಾಗ್ತಾ ಇತ್ತು ಅನ್ನೋದ್ರೊಳಗೆ ಯಾವ ಸಂದೇಹವೂ ಕಾಣೋದಿಲ್ಲ. ಆ ರಾಗಭಾವ ಆ ರಸಭಾವಕ್ಕೆ ತಕ್ಕಂಥದ್ದಾಗಬೇಕು ಅಂತ, ಅದು ಆಪ್ಟಿಮಮ್ ಹೈಯೆಸ್ಟ್ ಅಂತ ಅನ್ನುವಂಥದ್ದು ನೋಡಬಹುದು. ಇರಲಿ, ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಕಲೆ ಸಮಗ್ರವಾಗಬೇಕು ಅಂದರೆ ರಸನಿಷ್ಠವಾಗಲೇಬೇಕು. ನಹಿ ರಸಾದೃತೆ ಕಶ್ಚಿದ್ ಅರ್ಥ ಪ್ರವರ್ತತೆ ಅಂತ ಭರತ ಹೇಳಿದ್ದು ಈ ದೃಷ್ಟಿಯಿಂದ ತುಂಬ ಸತ್ಯವಾದಂಥ ಮಾತು. ಇದನ್ನು ಗಮನದಲ್ಲಿಟ್ಟುಕೊಂಡ್ರೆ ಎಲ್ಲರೂ, ಸಾಮಾನ್ಯರು, ಪಂಡಿತರು, ಪಾಮರರು ಎಲ್ಲ ಶಾಸ್ತ್ರೀಯ ಸಂಗೀತವನ್ನು ಕೇಳೋಕ್ಕಾಗುತ್ತೆ, ಶಾಸ್ತ್ರೀಯ ನೃತ್ಯವನ್ನು ನೋಡೋಕ್ಕಾಗುತ್ತೆ, ಎಲ್ಲ ಆಗುತ್ತದೆ. ಇದನ್ನು ಕಲೆಯನ್ನು ಜಾಳು ಮಾಡಬೇಕಾಗಿಲ್ಲ, ಕಲೆಯನ್ನು ಹಾಳು ಮಾಡಬೇಕಾಗಿಲ್ಲ. ಆದರೆ ಆ ರಸಭಾವ ತಾತ್ಪರ್ಯ ಇಟ್ಟುಕೊಳ್ಬೇಕಾಗುತ್ತೆ. ಹಾಗಿರುವಂಥ ರಚನೆ, ಹಾಗಿರುವಂಥ ವಿನಿಕೆ, ಹಾಗಿರುವಂಥ ಒಂದು ಅಭಿನಯ ಇವೆಲ್ಲ ಕೂಡ ಬೇಕಾಗುತ್ತೆ. ನಾವಿನ್ನು ಪೂರ್ವಿಕ ಶುಭಪಂತವರಾಳಿಯನ್ನು ಬೀಳ್ಕೊಂಡು ಮುಂದಕ್ಕೆ ಒಂದು ರಾಗದ ಕಡೆಗೆ ನಿರ್ದೇಶನ ಮಾಡ್ಕೋಬಹುದು. ಅದು ಧೇನುಕ. ಧೇನುಕರಾಗ ಈ ಪಂತುವರಾಳಿಯ ಪ್ರತಿಮಧ್ಯಮಕ್ಕೆ ಬದಲಾಗಿ ಶುದ್ಧ ಮಧ್ಯಮವನ್ನು ತಂದರೆ ಮೂಡುವಂಥ ರಾಗ. ಅದು ಮೇಳಕರ್ತ ರಾಗವೇ ಹೌದು. ಆ ಮೇಳಕರ್ತ ರಾಗ ಹೆಚ್ಚು ಜನಪ್ರಿಯವಲ್ಲ, ಕೆಲವೇ ಕೃತಿಗಳು ಉಂಟು. ಆದರೆ ಒಂದು ಪ್ರತಿಮಧ್ಯಮ ಶುದ್ಧ ಮಧ್ಯಮದ ಟ್ವಿಸ್ಟ್ ಏನಿದೆ ಅದು ಯಾವ ರೀತಿಯಾದ ಬದಲಾವಣೆ ತರುತ್ತೆ ಅನ್ನೋದಕ್ಕೋಸ್ಕರವಾಗಿ ತೋರ್ಪಡಿಸ್ತಾ ಇದ್ದೀವಿ. ಈ ಒಂದು ಧೇನುಕ ರಾಗ ಒಂದು ಸ್ವಲ್ಪ ಮಟ್ಟಿಗೆ ಸಿಂಧು ಭೈರವಿಯ ಹತ್ತಿರಕ್ಕೆ ಬರುವಂಥ ರಾಗ ಅನ್ನಬಹುದು. ಸಿಂಧು ಭೈರವಿಯಲ್ಲಿ ವಿಶೇಷವಾದ ಭಾಷಾಂಗಗಳ ಪ್ರಯೋಗ ಉಂಟು. ಅದು ಬೇರೊಂದು ಪ್ರಪಂಚ. ಸಿಂಧು ಭೈರವಿಗೆ ಮುಂದೆ ನಾವು ಹೋಗ್ತಾ ಇದ್ದೀವಿ, ಅದಕ್ಕಿನ್ನೂ ಸಾಕಷ್ಟು ದೂರ ಉಂಟು. ಈಗ ನೋಡಿ ಧೇನುಕ ರಾಗದ ಒಂದು ಪರಿಚಯ. ಸರಿಗಮ ಪದ ನೀ ಸಾ ಸಾನಿದ ಪ ಮ ಗ ರೀ ಸಾ. ಸರಿಗಮ ಪದ ನೀ ಸಾ ಸಾನಿದ ಪ ಮ ಗ ರೀ ಸಾ. ತ್ಯಾಗರಾಜರ ತಿಳಿಯಲೇರು ರಾಮ ಭಕ್ತಿ ಮಾರ್ಗಮುನು ಕೃತಿ. తెలియలేరు రామ భక్తి మార్గమును, 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 తెలియలేరు రామ భక్తి మార్గమును. ఇలన తట తిరుగుచునో, ఇలన తట తిరుగుచునో, ఇలన తట తిరుగుచునో, ఇలన తట తిరుగుచునో, గలువరించెదరుగా నీ తెలియలేరు రామ భక్తి మార్గమును, తెలియలేరు రామ భక్తి మార్గమును, తెలియలేరు రామ భక్తి మార్గమును, తెలియలేరు రామ భక్తి మార్గమును.
వెగలేచినీట మునిగి భూతి పూసి వెళ్ళనెల్చి వెలిగి శ్లాఘునీయులై వెగలేచి నీట మునిగి భూతి పూసి వెళ్ళనెల్చి వెలిగి శ్లాఘునీయులై బాగపైక మార్జనలోలుడై బాగపైక మార్జనలోలుడై బాగపైక మార్జనలోలుడై రేగాని త్యాగరాజ వినోద తెలియలేరు రామ భక్తి మార్గమును తెలియలేరు రామ భక్తి మార్గమును తెలియలేరు రామ భక్తి మార్గమును తెలియలేరు రామ. ಬೆಳಗಿದ್ದು ನೀರಲ್ಲಿ ಮುಳುಗಿ ಹಣೆಗೆ ಬೂದಿ ಬಳಕೊಂಡು ತೋರಿಕೆಯ ನಟನೆಯ ಭಜನೆ ಮಾಡಿದವರಿಗೆ ರಾಮಭಕ್ತಿ ಗೊತ್ತಾಗೋದಿಲ್ಲ ಅಂತ ತ್ಯಾಗರಾಜರು ತಿವಿತಾ ಇದ್ದಾರೆ. ಬೂಟಾಟಿಕೆಯ ಬಹಿರಾಕಾರ ಮಾತ್ರದ ಡಾಂಭಿಕತೆಯ ಭಕ್ತಿ ನಿಜವಾಗಿ ರಾಮಭಕ್ತಿ ಆಗೋದಿಲ್ಲ, ಅದು ರಾಮಾಭಕ್ತಿ ಆಗುತ್ತದೆ ಎನ್ನುವುದು ಅವರ ತಾತ್ಪರ್ಯ. ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ ಅಂತ ಪುರಂದರದಾಸರು ಮತ್ತೂ ಸುಂದರವಾಗಿ ಹೇಳ್ತಾರಲ್ಲ. ಪರರ ಸತಿಯ ಸೇರಿಕೊಂಡು ಹರ್ಷದಿಂದ ಅವರ ಕೂಡಿ ಹರಿವ ನದಿಯ ನೀರಿನಲ್ಲಿ ಬೆರಳನೆಣಿಸುವರನ್ನು ಕಂಡು. ಜಪ ಅಲ್ಲ ಮಾಡೋದು, ಬೆರಳು ಎಣಿಸ್ತಾ ಕೂತ್ಕೋತಾರೆ ಅಷ್ಟೇ ಅಂತ ಹೇಳಿಬಿಟ್ಟಿದ್ದನುವೆ ಬಹಳ ಮಾರ್ಮಿಕವಾದ ವಿಡಂಬನೆ ಮಾಡ್ತಾರೆ. ಇಂಥ ಲೋಕನೀತಿಯೆಲ್ಲ ತುಂಬ ಚೆನ್ನಾಗಿ ರಾಗದಿಂದ ದ್ಯೋತನವಾಗುತ್ತೆ. ಈ ರಾಗದ ಒಂದು ಸ್ವಾರಸ್ಯ ಏನೆಂದರೆ, ಆ ಸರಿಗಮ ಅನ್ನುವ ಮೊದಲ 4 ಸ್ವರಗಳಲ್ಲಿ ತೋಡಿಯ ಸಂಚಾರವು ಮತ್ತು ಪದನಿಸ ಅನ್ನುವಲ್ಲಿ ಮಾಯಾಮಾಳುಗೋಳದ ಸಂಚಾರವು ಕಾಣಿಸುತ್ತೆ. ಇತ್ತ ಕಡೆ ತೋಡಿ, ಅತ್ತ ಕಡೆ ಮಾಯಾಮಾಳುಗೋಳ ಎರಡೂ ಸೇರಿ ವೆಲ್ಡ್ ಮಾಡದಂತೆ ಕಾಣಿಸುತ್ತೆ. ಮತ್ತು ಇದರ ಒಟ್ಟೊಂದು ಎಫೆಕ್ಟು ಹೆಚ್ಚು ಸಿಂಧು ಭೈರವಿ ಕಡೆಗೆ ಬಂದಂಗೆ ಕಾಣಿಸುತ್ತೆ. ಕೆಲವು ಕಡೆ ಬಂದಾಗ ನಿಮಗೆ ಕೇಳಿದವರಿಗೆ, ತೋಡಿ ರಾಗ ಕೇಳಿದವರಿಗೆ ಇದೇನು ತೋಡಿ ಇಷ್ಟು ಚೆನ್ನಾಗಿ ನುಡಿತಾ ಇದೆಯಲ್ಲ ಅಂತ, ಇನ್ನು ಕೆಲವು ಕಡೆಗೆ ಮಾಯಾಮಾಳುಗಳ ಇಷ್ಟು ಚೆನ್ನಾಗಿ ಪಲಕ್ತಾ ಇದೆಯಲ್ಲ ಅಂತ, ಮತ್ತೆ ಕೆಲವು ಕಡೆ ಇದನ್ನು ಇನ್ನು ಸ್ವಲ್ಪ ಭಾಷಾಂಗವಾಗಿ ಮಾಡಿದ್ರೆ ಸಿಂಧು ಭೈರವಿಯ ವಿಶ್ವರೂಪವೇ ತೋರಿಸಬಹುದಲ್ಲ ಅಂತ. ಈ 3 ಬಗೆಯ ಇಕ್ಕಟ್ಟಿನಲ್ಲಿ ಈ ಒಂದು ರಾಗವನ್ನು ನಿವೇದನೆ ಮಾಡಬೇಕು ಅಂದರೆ ಬಹಳ ಕಷ್ಟ. ವಸ್ತುತಃ 100 ಕಚೇರಿಗಳು ಮಾಡಬಹುದು, ಈ ರೀತಿಯಾದ ಕಾರ್ಯಕ್ರಮ ಮಾಡೋದು ಕಷ್ಟ. ಯಾಕೆಂದರೆ ಪೂರ್ಣವಾಗಿ ಒಂದು ರಾಗದಲ್ಲಿ ಮುಳುಗೋದಿಕ್ಕೆ ಆಗೋಲ್ಲ. ಅದನ್ನು ಹಾಗೆ ತೋರಿಸಿ ಅಲ್ಲಿ ಮಿಂಚಿ ಅಲ್ಲಿ ಮರೆಯಾಗಿ ಮುಂದಕ್ಕೆ ಹೋಗಬೇಕು. ಮತ್ತು ಕಚೇರಿಯಲ್ಲಿ ಮಾಡುವಾಗ ಒಂದು ಪ್ರತಿಮಧ್ಯಮ ರಾಗ ಅಂದರೆ ನೇರವಾಗಿ ವಿರುದ್ಧವಾದಂಥ ಶುದ್ಧ ಮಧ್ಯಮ ರಾಗ ಒಂದು ತಗೋತಾರೆ, ಒಂದು ಪೂರ್ವಾಂಗ ಪ್ರಧಾನವಾದರೆ ಮತ್ತೊಂದು ಉತ್ತರಾಂಗ ಪ್ರಧಾನ ತಗೋತಾರೆ, ಒಂದು ಖಂಡಚಾಪು ಆದರೆ ಮತ್ತೊಂದು ಮಿಶ್ರ ಚಾಪು ಅಂತ ಹೀಗೆ ಮಾಡಿಕೊಂಡು ಒಂದು ವಿಳಂಬ ಕಾಲದ್ದು ಅಂದರೆ ಮಧ್ಯದಲ್ಲಿ ಒಂದು ಚೋಟಾಗಿ ಧೃತ ಕಾಲದ್ದು ಅಂತ ಮಾಡ್ತಾರೆ. ಒಂದು ಕೇವಲ ಲವಾಜಮೆಗೆ ಬರ್ತಕ್ಕಂಥ ಕೈ ಕಾವಿನ ಬಾಯಿ ಕಾವಿನ ಕೃತಿ ಆದರೆ ಮತ್ತೊಂದು ವಿಸ್ತಾರವಾದ ನೆರವಲ್ಗೆ ತನಿ ಆವರ್ತನಕ್ಕೆ ಇರುವಂಥದ್ದು ಅಂತ ಹೀಗೆಲ್ಲ ಒಂದು ಮ್ಯಾನೇಜ್ಮೆಂಟ್ ಇರುತ್ತದೆ. ಅಂದರೆ ಅವಧಾನ ಕಾಲದಲ್ಲಿ ಧಾರಣ ಶಕ್ತಿಗೆ ಹೇಗೆ ಅನುಕೂಲವಾಗುವಂಥ ರೀತಿ ಪದ್ಯ ರಚನೆ ಮಾಡ್ಕೊಳ್ತಾ ಹೋಗ್ತೀವೋ ಹಾಗೆ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಆ ಥರದ್ದೇನೂ ಇಲ್ಲ. ಹತ್ತಿರ ಬರ್ತಕ್ಕಂಥ ರಾಗ, ಅರೆ ಒಂದೇ ಸ್ವರದ ವ್ಯತ್ಯಾಸ ಏನು ಅಂತ ತೋರಿಸಬೇಕಾದ ಬಾಧ್ಯತೆ ಉಂಟು. ಹಾಗಿರುವುದು ಮಾಡಬೇಕು. ಅದಿನ್ನೂ ಮುಗಿತೋ ಇಲ್ವೋ ಅಷ್ಟೊತ್ತಿಗೆ ಮತ್ತೊಂದು ಮಾಡಬೇಕು. ನಿನ್ನೆ ನೀವು ನೋಡಿದ್ರಿ ಆ ವರಮು ರಾಗವನ್ನು ತೋರ್ಪಡಿಸ್ತಾ ಇದ್ದಂತೆಯೇ ಈಗ ನೀವು ದೈವತವನ್ನು ಮಾತ್ರ ವ್ಯತ್ಯಾಸ ಮಾಡಿಕೊಂಡು ಹಿಂದುವಳವಾಗಿ ಹಾಡಿ ತೋರಿಸಿ ಅಂತ ಅಲ್ಲಿಂದಲ್ಲಿಗೆ ಕೇಳಿದೆ. ಅದು ಮೊದಲು ಅವರಿಗೆ ತಿಳಿಸಿದ್ದೂ ಇಲ್ಲ ನಾನು, ಆ ಕ್ಷಣದಲ್ಲಿ ಮಾಡಿಕೊಳ್ಬೇಕಾದಂಥ ಬದಲಾವಣೆ. ಹೀಗೆ ಮಾಡುವಾಗ ಇಂಥ ಹತ್ತಿರ ಬರತಕ್ಕಂಥ ಸಾಂಕರ್ಯಕ್ಕೆ ಅವಕಾಶ ಇರುವ ರಾಗಗಳನ್ನು ಅವುಗಳ ಸ್ವಭಾವ ಸ್ವರೂಪ ಕೆಡದೆ ಹಾಡುವುದು ಒಂದು ರೀತಿಯಾದ ಸಂಗೀತಾವಧಾನ. ಏಕೆಂದರೆ ಸ್ವರಗಳ ಮೇಲೆ ಹತೋಟಿ ಇರುವುದು ಅಷ್ಟೇ ಸಾಕಾಗೋಲ್ಲ, ಸ್ವರಗ್ರಾಮ ಉಂಟು ಮಾಡುವ ಭಾವ ಏನು ಅದು ಬಹಳ ಮುಖ್ಯ. ಇಲ್ಲದೇ ಇದ್ರೆ ಹಾರ್ಮೋನಿಯಂ ಅಂತಂದು ಬಟನಿಂಗ್, ಅದು ಫಿಂಗರಿಂಗ್ ಅಂತೀವಲ್ಲ, ಇಲ್ವತ್ತು ಹಿಂಗೆ ತೋರಿಸಬಹುದು. ಹಾಗೆ ತೋರಿಸಿದ್ರೆ ಕಾಣಿಸ್ತಕ್ಕಂಥದ್ದು ಸ್ವರಗಳ ಅಸ್ಥಿಪಂಜರ ಅಷ್ಟೇ ಹೊರತು ರಕ್ತಮಾಂಸಲವಾದಂಥ ರಾಗದ ಶರೀರ ಅಲ್ಲ, ಆತ್ಮಭರಿತವಾದಂಥ ಶರೀರದ ವಿಲಾಸ ಅಲ್ಲ. ಈಗ ನಾವು ಈ ಪಂತುವರಾಳಿಯ ಒಂದು ಹತ್ತಿರ ಬರುವಂಥ ಆದರೆ ಬೇರೊಂದು ಮೇಳದಲ್ಲಿ ಜನ್ಯವಾದ ರಾಗ. ನಾವಿಲ್ಲಿ ಮೇಳಗಳನ್ನು ತಗೋತಾ ಇಲ್ಲ. ಎಷ್ಟೋ ಬಾರಿ ನಮ್ಮ ಅಪ್ಪ ಅಮ್ಮಂದ್ರಿಗೂ ನಮಗೂ ರಕ್ತಸಾಮ್ಯ ಇರಬಹುದು, ಅನುರಕ್ತವಾದ ಭಾವಸಾಮ್ಯ ಇರೋಲ್ಲ. ಆ ರೀತಿ
ಗಮನಶ್ರಮ ಮೇಳದಿಂದ ಹುಟ್ಟಿದಂಥ ರಾಗವಾದರೂ ಹಂಸಾನಂದಿ ಪಂತುವರಾಳಿಗೆ ಇರುವಷ್ಟು ಅದಕ್ಕೆ ನೈಕಟ್ಯ ಗಮನಶ್ರಮಕ್ಕೆ ಇಲ್ಲ ಪಾಪ. ಅಂದರೆ ನಮಗೆ ಗೊತ್ತಾಗುತ್ತೆ ರಾಗಗಳು ಯಾಂತ್ರಿಕವಾದ ಆ ವರ್ಗೀಕರಣದಲ್ಲೆಲ್ಲ ಭಾವಸಾಮ್ಯದಲ್ಲಿ ಇರತಕ್ಕಂಥದ್ದು ಅದರ ಒಂದು ಹದ ಅಂತನ್ನುವಂಥದ್ದು. ನನ್ನ ತಂದೆಯ ಜೊತೆಗೆ ಮಾತಾಡಿದ್ದಕ್ಕಿಂತ ನಾನು ಹೆಚ್ಚು ಆತ್ಮೀಯತೆಯಿಂದ ನನ್ನ ತಂದೆಯ ವಯಸ್ಸಿನವರಾದಂಥ ನಮ್ಮ TN ಪದ್ಮನಾಭನ್ ಅವರು, ಲಂಕಾ ಕೃಷ್ಣಮೂರ್ತಿಯವರು, ಅಂಥವ್ರ ಜೊತೆಗೆ ನಾನು ಮಾತಾಡಿದ್ದುಂಟು. ನನ್ನ ಆಲೋಚನೆಗಳೆಲ್ಲ ಹೇಳ್ತಾ ಇದ್ದೆ. ಅಂದರೆ ಮನೋಧರ್ಮ ಬಹಳ ಮುಖ್ಯ. ಅದರಿಂದಲೇ ಸಂಬಂಧ ಈಸ್ ಆಲ್ವೇಸ್ ಎ ಬಂಧ. ಆದರೆ ಸ್ನೇಹ ಇದೆಯಲ್ಲ, ಅದು ಯಾವತ್ತೂ ಸ್ನೇಹ ಸ್ನಿಗ್ಧತೆ, ಎಣ್ಣೆ ಜಿಡ್ಡು ಅಂಟುಕೊಂಡು ಬರ್ತಕ್ಕಂಥದ್ದು. ಯಾರಿಗೆ ತಾನೇ ಕರೆದು ತಿಂಡಿ ಇಷ್ಟ ಇಲ್ಲ, ಆ ರೀತಿ ಇರ್ತಕ್ಕಂಥದ್ದು ಸ್ನೇಹ. ಹೀಗೆ ಸಂಬಂಧದಲ್ಲಿ ಒಡಕು ಬಂದರೆ ಬೆಂಕಿ ಉರಿಯುತ್ತೆ, ಬಿರುಗಾಳಿ, ಬೇಗೆ, ಗ್ರೀಷ್ಮ. ಆದರೆ ಸ್ನೇಹದ ಮಧ್ಯದಲ್ಲಿ ತಾಪ ಬಂದರೆ ಅದು ಮಳೆಯ ಮಧ್ಯದಲ್ಲಿ ಗುಡುಗು ಸಿಡ್ಲು ಬಿದ್ದಂತೆ. ಎಷ್ಟು ಸಿಡ್ಲಿಂದ ಬೆಂಕಿ ಬಂದರೂ ಮತ್ತೆ ನೀರು ಸುರಿದು ಅದು ಆರು ಹೋಗುತ್ತೆ. ಹೀಗಿರುವಂಥದ್ದು ಈ ರಾಗಗಳ ಈ ಅನುರಕ್ತ ಸಾಮ್ಯ ರಕ್ತ ಸಾಮ್ಯಕ್ಕಿಂತ, ರಕ್ತ ಬಾಂಧವ್ಯಕ್ಕಿಂತ ಮಿಗಿಲಾದದ್ದು. ಮೇಳಕರ್ತಕ್ಕಿಂತ ಬಂದಿರತಕ್ಕಂಥ ಈ ಒಂದು ಸ್ವಾರಸ್ಯ ಮುಖ್ಯ ಅಂತ ಅದನ್ನೇ ನಾವು ಸೂತ್ರವಾಗಿಟ್ಟುಕೊಂಡು ರಾಗಾನುರಾಗ ಮಾಡ್ತಾ ಇದ್ದೀವಲ್ವ. ಈಗ ನೋಡಿ, ಹಂಸಾನಂದಿ 53ನೇ ಮೇಳವಾದ ಗಮನಶ್ರಮದಲ್ಲೇನೋ ಜನ್ಯ. ಆದರೆ ಈ ಒಂದು ಹಂಸಾನಂದಿ ಶಾಡವ ರಾಗ, ಹೋಗ್ತಾ 6 ಸ್ವರಗಳು, ಬರ್ತಾ 6 ಸ್ವರಗಳು ಅವು ಉಂಟು. ಕೇವಲ ಒಂದು ಪಂಚಮವನ್ನು ವರ್ಜ್ಯ ಮಾಡಿಬಿಟ್ರೆ ಪಂತುವರಾಳಿಯಲ್ಲಿ ಹಂಸಾನಂದಿ ಸಿದ್ಧವಾಗುತ್ತದೆ. ಇದು ಮೊದಲು ಕರ್ನಾಟಕ ಸಂಗೀತದಲ್ಲಿ ಇರಲಿಲ್ಲ. ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಪ್ರಸಿದ್ಧವಾದ ಸಂಧ್ಯಾ ರಾಗ ಸೋಹನಿ, ಆ ರಾಗದಿಂದ ಮಾಡಿಕೊಂಡದ್ದು ಮುತ್ತಯ್ಯ ಭಾಗವತರು ಅಂತ ಹೇಳ್ತಾರೆ. ಇಲ್ಲ, ಸ್ವಾತಿ ತಿರುನಾಳರದೇ ಒಂದು ರಚನೆ ಉಂಟು ಅಂತ. ಅದಕ್ಕೆ ಒಂದು ವೈಕಲ್ಪಿಕವಾದಂಥ ಉತ್ತರವು ಹೇಳ್ತಾರೆ. ಸ್ವಾತಿ ತಿರುನಾಳರ ಸಂಗೀತ ರಚನೆಗಳಿಗೆ ಸ್ವರ ಸಂಯೋಜನೆ ಮಾಡಿದವರು ಮುತ್ತಯ್ಯ ಭಾಗವತರು, ಆಮೇಲೆ ಶಮ್ಮಂಗುಡಿಯವರು ಅಂತ ಕೂಡ. ಹಾಗಾಗಿ ಮುತ್ತಯ್ಯ ಭಾಗವತರು ಸಹಜವಾಗಿ ತಮ್ಮ ಸೃಷ್ಟಿಯಾದ ಹಂಸಾನಂದಿಯನ್ನು ಅಲ್ಲಿ ತಂದಿಟ್ರು ಅಂತ. ಎಷ್ಟೋ ರಾಗಗಳು ಹಂಸ ಅನ್ನುವ ಶಬ್ದದಿಂದ ಆರಂಭವಾಗುತ್ತೆ. ಹಂಸಧ್ವನಿ ಇರಬಹುದು, ಹಂಸ ಮಾಲಿನಿ ಇರಬಹುದು, ಹಂಸ ಜ್ಯೋತಿ ಇರಬಹುದು, ಹಂಸ ದೀಪಿಕಾ ಇರಬಹುದು, ಬೇಕಾದಂತೆ ಇವೆ. ಹಂಸಾನಂದಿ ಕೂಡ ಅದೇ ಜಾಡಿಗೆ ಬರ್ತಕ್ಕಂಥ ಹೆಸರಿನಿಂದ ಸಾಮ್ಯ ಇರುವ ರಾಗ. ಆದರೆ ಅದಕ್ಕೆ ಅತ್ಯಂತ ನೈಕಟ್ಯ ಇರುವುದು ಪಂತುವರಾಳಿಯ ಜೊತೆ. ಈ ರಾಗ ಹಿಂದೂಸ್ತಾನಿಯಲ್ಲಿ ತುಂಬ ಪ್ರಸಿದ್ಧವಾದ ಮೇಜರ್ ರಾಗ, ಪ್ರಮುಖ ರಾಗ. ಕರ್ನಾಟಕ ಸಂಗೀತದಲ್ಲಿ ಯಾಕೋ ಇದಕ್ಕೆ ಆ ಮಟ್ಟದ ಪ್ರಾಚುರ್ಯ ಸಿಕ್ಕಿಲ್ಲ. ಆದರೆ ಸಿನಿಮಾದವರು, ಸುಗಮ ಸಂಗೀತ, ಲಲಿತ ಸಂಗೀತದವರು ಯಥೇಷ್ಟವಾಗಿ ಬಳಸಿಕೊಂಡಿದ್ದಾರೆ. ನಾನು ಅದನ್ನು ಮತ್ತೆ ಮೊದಲೇ ಹೇಳಿದ್ದೀನಲ್ಲ, ಪರಿಣಾಮವನ್ನು ಗಮನಿಸೋದ್ರೊಳಗೆ ಸಿನಿಮಾದವರನ್ನು ಬಿಟ್ಟರೆ ಯಾರೂ ಇಲ್ಲ. ನಿಜವಾಗಿ ಗುಣಕ್ಕೆ ಮತ್ಸರ ಯಾಕೆ? ನಾಟ್ಯಶಾಸ್ತ್ರದ ಹೃದಯ ಅರ್ಥ ಆಗಿರೋದು ನಮ್ಮ ನಾಟ್ಯಾಚಾರ್ಯಗಳಿಗೆ ಯಾರಿಗೂ ಅಲ್ಲ. ಅವರಿಗೆ ನಾಟ್ಯಶಾಸ್ತ್ರದ ರಟ್ಟೂ ಕೂಡ ಗೊತ್ತಿರಲಾರದು ಅಂತ ಅನ್ಸುತ್ತೆ. ಲೆಟ್ ಅಲೋನ್ ದಿ ಕಂಟೆಂಟ್, ಇವನ್ ದಿ ಬೈಂಡಿಂಗ್ ಕೂಡ ಗೊತ್ತಿರೋಲ್ಲ. ಸಿನಿಮಾದವರಿಗೆ ಓದದೇನೆ ಅದು ಗೊತ್ತಾಗಿದೆ ಅಂತ ಅನಿಸುತ್ತೆ. ಈಗ ನೋಡಿ, ಹಂಸಾನಂದಿಯಲ್ಲಿ ಮುತ್ತಯ್ಯ ಭಾಗವತರ ನೀದು ಮಹಿಮ ಪೊಗಡ ಕೃತಿ. ಸರಿ ಗ ಮ ಧನಿ ಸ ಸಾನಿ ದ ಮ ಗ ರೇ ಸ ಸರಿ ಗ ಮ ಧನಿ ಸ ಸಾನಿ ದ ಮ ಗ ರೇ ಸ ನ ನ ರ ರ ನ ನ
పొగడనాతరమ నీదు మహిమ పొగడనాతరమ రామ నీదు మహిమ పొగడనాతరమ రామ నీదు మహిమ పొగడనాతరమ రామ నిత్య ಸುಖದ ನೀದು ಮಹಿಮ ಪೊಗಡನಾತರಮ ರಾಮ ನಿತ್ಯ ಸುಖದ ನೀದು ಮಹಿಮ ಪೊಗಡನಾತರಮ ಮೋದ ಹೃದಯ ಸಾಮವೇದ ಮೋದ ಹೃದಯ ಸಾಮವೇದ ರೂಪಮಯ ಮೋದ ಹೃದಯ ಸಾಮವೇದ ರೂಪಮಯನಾದ ಸ್ವರೂಪ ನನ್ನಾದರಿಂಚು ಮೇಗಿಕ ನೀದು ಮಹಿಮ ಪೊಗಡನಾತರಮ ಮೋದ ಹೃದಯ ಸಮವೇದ ರೂಪಮಯನಾದ ಸ್ವರೂಪ ನನ್ನಾದರಿಂಚು ಮೇಗಿಕ ನೀದು ಮಹಿಮ ಪೊಗಡನಾತರಮ ರಾಮನೀತ ಸುಖದ ನೀದು ಮಹಿಮ ಪೊಗಡನಾತರಮ ಕ್ಷೀರ ಶಯನ ಹರಿಕೇಶರು ಸದನ ಬುಭಾರ ಮುದೇ ಚೋಟ ಕೋರು ದೇವ ತುಲಕೈ ಕ್ಷೀರ ಶಯನ ಹರಿಕೇಶರು ಸದನ ಬುಭಾರ ಮುದೇ ಚೋಟ ಕೋರು ದೇವ ತುಲಕೈ ಘೋರ ರಾವಣ ಸಂಹಾರ ಮುದೇ ಚುಟ ಘೋರ ರಾವಣ ಸಂಹಾರ ಮುದೇ ಚೋಟ ಶ್ರೀರ ಗೋಕುಲ ಮುನ ಧೀರುಡುಗ ಬುಟ್ಟಿನ ನೀದು ಮಹಿಮ ಪೊಗಡನಾತರಮ ಘೋರ ರಾವಣ ಸಂಹಾರ ಮುದೇ ಚೋಟ ಶ್ರೀರ ಗೋಕುಲ ಮುನ ಧೀರುಡುಗ ಬೊಟ್ಟಿನ ನೀದು ಮಹಿಮ ಪೊಗಡನಾತರಮ ರಾಮನೀತ್ಯ ಸುಖದ ನೀದು ಮಹಿಮ ಪೊಗಡನಾತರಮ ರಾಮ ರಾಮ. ಇದು ಸರ್ವಸ್ವರ ರಕ್ತಿ ಗಮಕ ರಾಗ. ಪ್ರತಿ ಸ್ವರದಲ್ಲೂ ಮಾಧುರ್ಯ ಮಾರ್ಧವ ರಂಜನೆ ಉಂಟು ಅಂತ ತೀವ್ರತೆ ಪರಿಣಾಮ ರಮಣೀಯತೆ ಸಾಯಂಕಾಲದ ರಾಗವಾದ ಕಾರಣ ಆ ತೀವ್ರತೆ ಉಂಟು. ನೀವು ಪಂತುವರಾಳಿಯಲ್ಲಿ ನಾನು ಹೇಳಿದ ವಿವರಗಳೇನಿವೆ ಅದೆಲ್ಲ ನೋಡಬಹುದು. ಆದರೆ ಪಂತುವರಾಳಿಯಲ್ಲಿ ಆ ಪಂಚಮದ ಕಾರಣ ಬಂದಂಥ ಒಂದು ಭಾರ ಇಲ್ಲಿಲ್ಲ. ಪಂತುವರಾಳಿಯಷ್ಟು ಭಾರವಲ್ಲ. ಅದು ಹೇಗೆ ರಾಗಗಳನ್ನು ಪರ್ಸಾನಿಫೈ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಕೆಲವೊಮ್ಮೆ. ಅಂದರೆ ಆ ರಾಗದ ತೂಕ ಏನು ಅಂತ ಗೊತ್ತಾಗುತ್ತೆ. ಒಂದು ಸೀರೆಯ ಹೋಲಿಕೆ ಕೊಡೋದಿದ್ದರೆ ಕಂಚಿ ಸೀರೆಗೂ ಈ ಒಂದು ಬೆಂಗಳೂರು ಸಿಲ್ಕ್ ಸೀರೆಗೂ ಇರುವಂಥ ವ್ಯತ್ಯಾಸ ಏನು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆ ಜರಿ ಇಲ್ಲದ ಬನಾರಸ್ ಸೀರೆಗೂ ಮೈಸೂರು ಸಿಲ್ಕ್ ಸೀರೆಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹುಟ್ಟವ್ರಿಗೆ ಗೊತ್ತಾಗುತ್ತೆ, ಅದನ್ನು ಕೊಂಡು ತಂದವ್ರಿಗೆ ಗೊತ್ತಾಗುತ್ತೆ. ಎರಡೂ ರೇಷ್ಮೆಯೇ, ಆದರೆ ಅದಕ್ಕೆ ಬರುವ ಭಾರ ಅದು ಬೇರೆ. ಆ ಹೆವಿನೆಸ್ ಅಂತೀವಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಪಂತುವರಾಳಿಗಿರುವ ಭಾರ ಇಲ್ಲಿಲ್ಲ. ಹಾಗಾಗಿ ಎಲ್ಲಿಯೂ ಅದು ನಿಲ್ಲೋದಿಲ್ಲ. ಓಟ ಅಂದರೆ ಓಟ, ಆ ವೇಗ, ಆ ವೇದನೆ ಎಲ್ಲ ಹೆಪ್ಪುಗಟ್ಟಿ ತೋರುತ್ತೆ. ಇದು ಲಲಿತ ಸಂಗೀತಕ್ಕೆ, ಸಿನಿಮಾ ಸಂಗೀತಕ್ಕೆ ತುಂಬ ಬೇಕಾಗುತ್ತೆ. ತುಂಬ ಭಾರವಾಗಿಬಿಟ್ರೆ ಮುಂದುವರಿಯೋದೇ ಇಲ್ಲ, ಆವರಿಸಿಕೊಂಡು ಎಳಿತಾ ಇರುತ್ತೆ ನಮ್ಮನ್ನು. ಸಿನಿಮಾ ಸಂಗೀತ ಹೆಚ್ಚು ಫಂಕ್ಷನಲ್ ಆದದ್ದು. ಹಾಗಾಗಿ ಪಂತುವರಾಳಿಗಿಂತ ಹೆಚ್ಚಾಗಿ ಈ ಸೋಹನಿ ಅಥವಾ ಹಂಸಾನಂದಿಯನ್ನು ಬಳಸಿಕೊಂಡದ್ದು ಲಲಿತ ಸಂಗೀತದಲ್ಲಿ, ಭಾವಗೀತೆ, ಸುಗಮ ಸಂಗೀತ ಇತ್ಯಾದಿಗಳಲ್ಲಿ, ಸಿನಿಮಾ ಸಂಗೀತದಲ್ಲಿ ತುಂಬ ವಿಶೇಷವಾಗಿ ಕಾಣ್ತೀವಿ. ಅದಕ್ಕೆ ಒಂದೆರಡು ದೃಷ್ಟಾಂತಗಳನ್ನು ಈಗ ನೋಡೋಣ. ವಿದುಷಿ ರಂಜನಿ ನಾಗರಾಜ್ ಬಂದು ಹಾಡಬೇಕು. ತತ್ಪೂರ್ವದಲ್ಲಿ
ಹರಿದಾಸರ ಒಂದು ಕೃತಿಗೆ ಈಚಿನ ಕಾಲದಲ್ಲಿ ಹೇಗೆ ಇದನ್ನು ಅನ್ವಯ ಮಾಡಿದ್ದಾರೆ ಅಂತ ತೋರಿಸೋದಕ್ಕೆ ಹಿಡಕೋ ಬಿಡಬೇಡ ರಂಗನ ಪಾದ ಅಂತನ್ನುವ ಪುರಂದರದಾಸರ ಕೃತಿಯನ್ನು ಕಾಣಬಹುದು. ಹಿಡಕೋ ಬಿಡಬ್ಯಾಡ ರಂಗನ ಪಾದ, ಹಿಡಕೋ ಬಿಡಬ್ಯಾಡ ರಂಗನ ಪಾದ, ಹಿಡಕೋ ಬಿಡಬ್ಯಾಡ ಕೆಡುಕ ಕಾಳಿಂಗನ ಮಡುವಿನೊಳ್ದು ಮೂಗಿ ಕುಣಿದಾಡು ಕೃಷ್ಣನ ಪಾದ, ಹಿಡಕೋ ಬಿಡಬ್ಯಾಡ ಕೆಡುಕ ಕಾಳಿಂಗನ ಮಡುವಿನೊಳ್ದು ಮೂಗಿ ಕುಣಿದಾಡು ಕೃಷ್ಣನ ಪಾದ, ಹಿಡಕೋ ಬಿಡಬ್ಯಾಡ ಕೆಡುಕ ಕಾಳಿಂಗನ ಮಡುವಿನೊಳ್ದು ಮೂಗಿ ಕುಣಿದಾಡು ಕೃಷ್ಣನ ಪಾದ, ಹಿಡಕೋ ಬಿಡಬ್ಯಾಡ. ಸಾರ ಹೃದಯನಲ್ಲ ಭಾರಿಯ ಗುಣವಿಲ್ಲ ಅವರ ಮಾತನು ಇವ ಲೆಕ್ಕಿಸನು. ಸಾರ ಹೃದಯನಲ್ಲ ಭಾರಿಯ ಗುಣವಿಲ್ಲ ಅವರ ಮಾತನು ಇವ ಲೆಕ್ಕಿಸನು. ನೀರೊಳಗಿಳಿದು ನಾರಿಯ ಸೀರೆಯ ಕದ್ದು ಹಾರಿ ಮರವೇರಿದ ಕೃಷ್ಣನ ಪಾದ, ನೀರೊಳಗಿಳಿದು ನಾರಿಯ ಸೀರೆಯ ಕದ್ದು ಹಾರಿ ಮರವೇರಿದ ಕೃಷ್ಣನ ಪಾದ, ಹಿಡಕೋ ಬಿಡಬ್ಯಾಡ ಕೆಡುಕ ಕಾಳಿಂಗನ ಮಡುವಿನೊಳ್ದು ಮೂಗಿ ಕುಣಿದಾಡೋ ಕೃಷ್ಣನ ಪಾದ, ಹಿಡಕೋ ಬಿಡಬ್ಯಾಡ. ಹರಿದಾಸರೆಲ್ಲ ಭರತಿ ರಕ್ಷಿಪುದಕ್ಕೆ ಪರಮ ಪಾವನನ ನಾಮ ಸಾಲದೆ. ಹರಿದಾಸರೆಲ್ಲ ಭರತಿ ರಕ್ಷಿಪುದಕ್ಕೆ ಪರಮ ಪಾವನನ ನಾಮ ಸಾಲದೆ. ಕರಿಧ್ರುವ ಬಲಿ ಪಾಂಚಾಲಿಗೆ ವರವೀತ ಪುರಂದರ ವಿಠಲನ ಚರಣ ಕಮಲವಾ. ಕರಿಧ್ರುವ ಬಲಿ ಪಾಂಚಾಲಿಗೆ ವರವೀತ ಪುರಂದರ ವಿಠಲನ ಚರಣ ಕಮಲವಾ, ಹಿಡಕೋ ಬಿಡಬ್ಯಾಡ ಕೆಡುಕ ಕಾಳಿಂಗನ ಮಡುವಿನೊಳ್ದು ಮೂಗಿ ಕುಣಿದಾಡು ಕೃಷ್ಣನ ಪಾದ, ಹಿಡಕೋ ಬಿಡಬ್ಯಾಡ ರಂಗನ ಪಾದ, ಹಿಡಕೋ ಬಿಡಬ್ಯಾಡ ರಂಗನ ಪಾದ, ಹಿಡಕೋ ಬಿಡಬ್ಯಾಡ ರಂಗನ ಪಾದ, ಹಿಡಕೋ ಬಿಡಬ್ಯಾಡ. ಫಂಕ್ಷನಲ್ ಮ್ಯೂಸಿಕ್ ಅಂತಂದರೆ ಇಲ್ಲಿ ಕೂಡ ಗೊತ್ತಾಗುತ್ತೆ ಆ ಸಾಹಿತ್ಯ ಭಾವಕ್ಕೆ ತಕ್ಕಂತೆ ಅದನ್ನು ಬಿಡಬೇಡ ಹಿಡುಕೋ ಅನ್ನುವ ತೀವ್ರತೆ ಮತ್ತು ಅಲ್ಲಿರುವ ಭಕ್ತಿ ಅದಷ್ಟು ವ್ಯಕ್ತವಾಗುವಂಥದ್ದು ಇಲ್ಲಿ ನಮಗೆ ಸ್ವವೇದ್ಯ. ಇನ್ನು ಬಹಳ ಪ್ರಸಿದ್ಧವಾದಂಥ ಒಂದು ಚಲನಚಿತ್ರ ಗೀತ, ಅದು ತೆಲುಗು ಬಲ್ಲವರಿಗೆ ಗೊತ್ತಾದರೂ ತೆಲುಗು ಬಲ್ಲದವರಿಗೂ ಕೂಡ ಹಿಂದಿ ಹಾಡಿನ ಮೂಲಕ ತುಂಬ ಪರಿಚಿತವಾದದ್ದು.
ಹತ್ತರ 55 ವರ್ಷಗಳ ಹಿಂದಿನ ಒಂದು ಸುವರ್ಣ ಸುಂದರಿ ಎನ್ನುವ, ಅದು ತೆಲುಗಿನ ಚಿತ್ರವೇ ಹಿಂದಿಗೆ ಡಬ್ ಆದದ್ದು. ಅಲ್ಲಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಇಬ್ಬರು ಸೇರಿ ಹಾಡಿದ ಹಾಡಿನ ಮೊದಲನೇ ಸೊಲ್ಲು ಈ ಸೋಹನಿ ರಾಗ ಅಂದರೆ ಹಂಸಾನಂದಿಯಲ್ಲಿ ಇದೆ. ಬಹಳ ಅದ್ಭುತವಾದ ಸಂಗೀತ ಸಂಯೋಜನೆಯನ್ನು ಆದಿನಾರಾಯಣರಾವ್ ಅವರು ಮಾಡಿದರು. ಆದಿನಾರಾಯಣರಾವ್ ದಕ್ಷಿಣ ಭಾರತೀಯರಾದರೂ ಹಿಂದೂಸ್ತಾನಿ ಶೈಲಿಯಲ್ಲಿಯೇ ಸ್ವರ ಸಂಯೋಜನೆ ಮಾಡ್ತಾ ಇದ್ದಿದ್ದು. ಅವರೊಬ್ಬರೇ ಆ ರೀತಿಯಾದ ಹಿಂದೂಸ್ತಾನಿಯ ಪ್ರಾಧಾನ್ಯವನ್ನು ವಹಿಸಿಕೊಂಡಿದ್ದಂಥವರು. ಅದರ ಪ್ರಸಿದ್ಧವಾದ ಹಿಂದಿಯ ಅವತರಣಿಕೆ, ಆಮೇಲೆ ಅದನ್ನು ಹಿಂಬಾಲಿಸಿ ತೆಲುಗಿನ ಅವತರಣಿಕೆ ಮೊದಲನೇ ಸೊಲ್ಲನ್ನು ಈಗ ಕೇಳಬಹುದು. ಕುಹೂ ಕುಹೂ ಬೋಲೆ ಕೋಯಲಿಯಾ, ಕುಹೂ ಕುಹೂ ಬೋಲೆ ಕೋಯಲಿಯಾ, ಕುಂಜ ಕುಂಜ ಮೇ ಭವ್ರೆ ಡೋಲೆ, ಗುನ್ಗುನ್ ಬೋಲೆ ಆ, ಕುಹೂ ಕುಹೂ ಬೋಲೆ ಕೋಯಲಿಯಾ, ಕುಂಜ ಕುಂಜ ಮೇ ಭವ್ರೆ ಡೋಲೆ, ಗುನ್ಗುನ್ ಬೋಲೆ ಆ, ಕುಹೂ ಕುಹೂ ಬೋಲೆ ಕೋಯಲಿಯಾ. सज सिंगार रुत आए बसंती, सज सिंगार रुत आए बसंती, जैसे नार कोई हो रसवंती, डाली डाली कालियों को तितलियां चूमे, फूल फूल फकड़िया खुले, अमृत गुले आ, कुहू कुहू बोले कोयलिया, कुंज कुंज में भंवरे डोले, गुनगुन बोले आ, हाई हाई गा आमनी सागे, हाई हाई गा आमनी सागे, सोयगाल गनवोई सखा, हाई सखा आ, हाई हाई गा आमनी सागे, सोयगाल गनवोई सखा, हाई सखा आ, हाई हाई गा आमनी सागे, లీలగా పువ్వులు గాలికి ఓగా, లీలగా పువ్వులు గాలికి ఓగా, కలిగిన తలపులు వలపులు రేగా, ఊగిపోవు మది ఉయ్యాలగా, జంపాలగా ఆ, హాయి హాయిగా आमनी सागे, सोयगाल गनवोई सखा, हाई सखा आ, हाई हाई गा आमनी सागे. ತೆಲುಗಿನ ಸಾಹಿತ್ಯವನ್ನು ಸಮುದ್ರಾಲ್ ರಾಘವಾಚಾರ್ಯ ಅವರು ರಚನೆ ಮಾಡಿದರು. ಜಿಕ್ಕಿ ಮತ್ತು ಘಂಟಸಾಲ ಸೇರಿ ಹಾಡಿದ್ದು. ಇನ್ನು ನಾವು ಇಳೆಯರಾಜ ಅವರು ಸಾಗರ ಸಂಗಮಂ ಅನ್ನುವ ಬಹಳ ಸುಂದರವಾದ ಚಲನಚಿತ್ರದ ಕಡೆಯ ಪತಾಕ ದೃಶ್ಯದ ಒಂದು ಹಾಡು, ವೇದಂ ಆ ಅಣುವನುವನ ನಾಲೋ ಅನ್ನುವಂಥ ಸಾಹಿತ್ಯ ತುಂಬ ಸೊಗಸಾಗಿ ವೇಟೂರಿ ಸುಂದರರಾಮೂರ್ತಿಯವರ ರಚನೆ. ಅದನ್ನು SP ಶೈಲಜಾ ಮತ್ತು SP ಬಾಲಸುಬ್ರಹ್ಮಣ್ಯ ಹಾಡಿದ್ದಾರೆ. ಅದು ಇದೇ ರಾಗದಲ್ಲಿದೆ, ಕೇಳಬಹುದು. ಮಗಸಾ ಕಸನೆ ಸಾನಿ ದಮಗ ದಮಗ ಮಗಸನಿ ಗಮಗನಿ ಗಮ ಗಮ ದಮದನಿ ಧನಿ ಸನಿ ರೇ, ವೇದಂ
అనువనూననాదం నా పంచ ప్రాణాల నాట్య వియోగం నాలో రేగే ఎన్నో హంసానంది రాగాలై వేదం అనువనూననాదం నా పంచ ప్రాణాల నాట్య వియోగం నాలో రేగే ఎన్నో హంసానంది రాగాలై వేదం అనువనూననాదం నా పంచ ప్రాణాల నాట్య వియోగం నాలో రేగే ఎన్నో హంసానంది రాగాలై వేదం సాగర సంగమమే ఒక యోగం నిరిసనిదమగ గదమగరిసని నిరిసనిదమగ మదని సగరి మగదమ గమదని సానిదని మద గమరిగ సాగర సంగమమే ఒక యోగం క్షీర జలధులే క్షీరములాయే ఆ మథనం ఒక అమృత గీతం జీవితమే చిరనర్తనమాయే పదములు తామే పెదవులు వేగ పదములు తామే పెదవులు కాగా గుండియలే అందియలే మోగ ఆ వేదం వేదం ಇಷ್ಟು ಪಟಿಷ್ಠವಾಗಿ ಆ ಹಂಸಾನಂದಿಯ ಎಲ್ಲ ಸ್ವರ ಸಂಕ್ರಮಗಳು ಜೀವ ಸಂಚಾರಗಳೆಲ್ಲ ಬರುವಂತೆ ರಚನೆ ಮಾಡೋದಿದೆಯಲ್ಲ, ಅದು ಎಂಥ ವಾಗ್ಯೇಕಾರರ ಕೃತಿಗೆ ಯಾವ ರೀತಿಯಿಂದಲೂ ಕಡಿಮೆ ಇರುವಂಥದ್ದಲ್ಲ. ಜೊತೆಗೆ ಭಾವ ಕೂಡ ಅಷ್ಟು ನಿರ್ಭರ. ಇನ್ನು ತೆಲುಗು ಬಲ್ಲವರಿಗೆ ಆ ಸಾಹಿತ್ಯ ಸೌಂದರ್ಯ ಅಸಾಧಾರಣವಾದದ್ದು. ಆ ಹಂಸಾನಂದಿಯ ಮುದ್ರಿಕೆ ಮೊದಲುಗೊಂಡು ಬಹಳ ಕಲಾತ್ಮಕವಾಗಿ ತಂದಿದ್ದಾರೆ. ನಾಳೆ ದಿವಸ ಸುನಾದ ವಿನೋದಿನಿಂದ ಆರಂಭಿಸಿ ಮುಂದಕ್ಕೆ ಹೋಗೋಣ. ನಮಸ್ಕಾರ.